ಉನ್ನತೋನ್ನತ ಪರಾತ್ಪರ ಸರ್ವಶಕ್ತನಾಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದ ದೇವರನ್ನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತಾಗಿದ್ದೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ದೇವರ ಪರಿಶುದ್ಧವಾದ ನಾಮದಲ್ಲಿ ಕೃತಜ್ಞತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ಸಮಯದಲ್ಲಿ ನಾನು ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ಭಾಗ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10 ವಚನದಿಂದ ಕೆಲವೊಂದು ವಚನಗಳ ತನಕ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತರಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ಹಿರಿಯರಾದಂತಹ ಪ್ರೇಮ ಕೋಲ್ಕರ್ ಸರ್ ಅವರ ಜೊತೆಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. Let us pray. O gracious Heavenly Father, we thank you, my Lord, for this wonderful opportunity, Lord, you have given to us, for awakening us, my Lord, early in the morning, helping us to get up from the deathbed, keeping us safe and away from harms and dangers, my Lord. We thank you for a good night's sleep. And we thank you for all the blessings we have received, my Lord. Lord, bless this day as we have come to you, my Lord. We bow down before you to pray for you, my Lord, for ourselves and for others. Lord, please accept us as we are. Please bless us, my Lord. Please bless your servant who is going to share your words with us. Pour your wisdom from above, give him good health. Bless his family abundantly, my Lord. Yes, Lord, we thank you once again. Bless all the participants who are yet to join, my Lord. Please see that they have joined and are blessed, my Lord. Fulfill our desires. Open our ears and hearts, my Lord, to accept your words. Let this hour that we are with you not be in vain, my Lord. Please help us to understand the secrets of your words. And please let that words be blessed for us, my Lord. Yes, Lord. Thank you for this precious moments and hours
and minutes that we are with you. Please help us, my Lord. Please be with us. Lead us and guide us, Lord. I pray in the precious name of Jesus Christ. Amen. ಆಮೆನ್. ಈ ಸಮಯದಲ್ಲಿ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಕೋಲ್ಕರ್ ಸರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸಭಾ ಸಂಗೀತಗಳಲ್ಲಿ 209ನೇ ಕೀರ್ತನೆಗಳು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ, ಈ ಹಾಡನ್ನ ಹಾಡಿಕೊಳ್ಳೋಣ. 209ನೇ ಕೀರ್ತನೆ. ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ, ಕರ್ತನಾದೇಸು ಅತಿಶಯ ವರವಲ್ಲವೇ, ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ, ಕರ್ತನಾದೇಸು ಅತಿಶಯ ವರವಲ್ಲವೇ, ಮಿತಿಯಿಲ್ಲದ ದೇವಸುತನು ರಕ್ಷಕನಾಗಿ ಕ್ಷಿತಿಯವರೆಲ್ಲಗೆ ಗತಿಯುಂಟು ಮಾಡಿದ್ದು, ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ, ಕರ್ತನಾದೇಸು ಅತಿಶಯ ವರವಲ್ಲವೇ, ನರಕುಲದವರೆಲ್ಲರೂ ಪಾಪದಿಂದ ನರಕ ಪತ್ರರಾದರು, ಪಾಪದಿಂದ ನರಕ ಪತ್ರರಾದರು, ವರ ಮುಕ್ತಿ ಮಾರ್ಗವನರಿಯದೆ ಅಲೆಯಲು ಕರುಣೆಯದೆ ಸುವು ಪೊರೆಯೇ ಬಲಿಯಾದದ್ದು, ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ, ಕರ್ತನಾದೇಸು ಅತಿಶಯ ವರವಲ್ಲವೇ, ತೋರುವ ಕಿಲ ವಸ್ತುವು ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು, ಮೂರು ಲೋಕದೊಳಿಗ ಸಾರ ಸೃಷ್ಟಿಗಳೆಲ್ಲ ಈ ರಕ್ಷಕಗೆ ಸರಿ ಭಾರವು ಇದು ಸತ್ಯ, ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ, ಕರ್ತನಾದೇಸು ಅತಿಶಯ ವರವಲ್ಲವೇ, ಉತ್ತಮ ಭಾಗ್ಯಗಳ ಹೊಂದುವುದಕ್ಕೆ ಎತ್ತ ಹೋದರು ಸಿಕ್ಕವು, ಹೊಂದುವುದಕ್ಕೆ ಎತ್ತ ಹೋದರು ಸಿಕ್ಕವು, ಏತು ರಕ್ತ ಕ್ರಯವ ನಿತ್ಯ ಜೀವಕ್ಕಾಗಿ ಉತ್ತನವನ್ನು ಹೊಂದಿ ಭಕ್ತರ ಪೊರೆದದ್ದು, ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ, ಕರ್ತನಾದೇಸು ಅತಿಶಯ ವರವಲ್ಲವೇ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕರ್ತನ ವಾಕ್ಯದ ಬಳಿಗೆ ನಾವು ಹೋಗುವ ಹಾಗೆ, ಮೊದಲನೆಯ ಕೊರಿಂಥದವರ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಹೀಗೆ ನಮಗೆ ಪೌಲನು ತಿಳಿಸುವಂತವನಾಗಿದ್ದಾನೆ. ಅವರಿಗೆ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪಕವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಿಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಈ ಮಾತುಗಳನ್ನ ಇಸ್ರೇಲರನ್ನ ಕುರಿತು ಪೌಲನು ನಮಗೆ ಸಂಕ್ಷಿಪ್ತವಾಗಿ ತಿಳಿಸುವಂತನಾಗಿದ್ದಾನೆ. ಇಸ್ರೇಲ್ ಜನಾಂಗವು ದೇವರಿಂದ ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ನಡೆಸಲ್ಪಟ್ಟಂತ ಒಂದು ಜನಾಂಗವಾಗಿದ್ದು, ದೇವರ ಕರೆಯುವಿಕೆಗೆ ಪಾತ್ರವಾಗಿದ್ದ ಜನಾಂಗವಾಗಿದ್ದು,
ದೇವರ ಚಿತ್ತಕ್ಕೆ ವಿಧೇಯರಾಗಿ ತಾವು ಹೊಂದಬೇಕಾದಂತ ವಾಗ್ದಾನಗಳನ್ನ ಹೊಂದಲು ದೇವರು ಆರಿಸಿಕೊಂಡಂತ ಒಂದು ಜನಾಂಗವಾಗಿ, ಇದು ಯುಗಾಂತಕ್ಕೆ ಬಂದಿರುವಂತ ದೇವರ ಸಭೆಗೆ ಆ ಜನಾಂಗದಲ್ಲಿ ಅವರು ಅನುಭವಿಸಿದಂತ ಕಾರ್ಯಗಳು, ದೇವರ ನಡೆಸುವಿಕೆಗಳು, ಅವರ ಜೀವಮಾನದಲ್ಲಿ ನೆರವೇರಿದಂತ ವಾಗ್ದಾನಗಳು, ಅದಕ್ಕಾಗಿ ಪಟ್ಟಂತ ಪ್ರಯಾಸಗಳು, ಮುಂದೆ ಸಾಗುತ್ತಿರುವಂತಹ ಈ ಜಗತ್ತಿನಲ್ಲಿ ದೇವರ ವಾಗ್ದಾನಗಳನ್ನ ನಂಬಿ ಬದುಕುತ್ತಿರುವಂತಹ ಕ್ರೈಸ್ತ ಸಮುದಾಯಕ್ಕೆ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತಕ್ಕೆ ಒಂದು ನಿದರ್ಶನ ರೂಪವಾಗಿದ್ದುಕೊಂಡು ಆ ಸಂಗತಿಗಳು ನಮಗಾಗಿ ಅವರ ಜೀವಿತದಲ್ಲಿ ಅನುಭವಿಸಿದ ಬರೆದಂತ ಪ್ರತಿಯೊಂದು ಅನುಭವದ ಮಾತುಗಳು ಈ ಯುಗಾಂತದಲ್ಲಿ ಬದುಕುತ್ತಿರುವಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ಬುದ್ಧಿವಾದಗಳಾಗಿ ಬರೆದವೆ. ಕಾರಣ, ಯಾವ ಉದ್ದೇಶಕ್ಕಾಗಿ ಇಸ್ರೇಲ್ ಜನಾಂಗವನ್ನ ದೇವರು ಆರಿಸಿಕೊಂಡನು, ಆ ಉದ್ದೇಶವನ್ನ ಅವರು ಸಫಲ ಮಾಡುವುದರಲ್ಲಿ ಸೋತು ಹೋಗಿರುವುದನ್ನ ನಾವು ಮನಗಾಣುವಂತವರಾಗಿದ್ದೇವೆ. ಆದರೂ ಅವರ ಪ್ರಯಾಸಗಳಲ್ಲಿ ಅವರು ಸೋತು ಹೋದರು ದೇವರು ತನ್ನ ವಾಗ್ದಾನವನ್ನು ಮಾತ್ರ, ತಾನು ಮಾಡಿದಂತ ವಾಗ್ದಾನವನ್ನ ನೆರವೇರಿಸಿ ಅವರನ್ನ ಮುನ್ನಡೆಸುತ್ತಾ ಬಂದದ್ದನ್ನ ಪೌಲನು ನಮಗೆ ಪ್ರಸ್ತಾಪಿಸುವಂತವನಾಗಿದ್ದಾನೆ. ಯಾಕೆ ಅವರು ಹೊಂದಬೇಕಾದಂತಹ ವಾಗ್ದಾನಗಳನ್ನ ಹೊಂದಲಿಕ್ಕೆ ಅಷ್ಟೊಂದು ಪ್ರಯಾಸವನ್ನ ಪಡಬೇಕಾಯಿತು? ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತಿಯ ಜೀವಿತವು ವಾಗ್ದಾನದ ಮೇಲೆ, ವಾಗ್ದಾನದ ಫಲಕ್ಕಾಗಿ ಎದುರು ನೋಡುತ್ತಾ ಆ ಫಲವನ್ನು ಹೊಂದುವುದಕ್ಕಾಗಿ ಪ್ರಯಾಸ ಪಡುವಂತ, ಪ್ರಯಾಸ ಪಟ್ಟು ಅದರ ಫಲವನ್ನು ಹೊಂದುವಂತ ಜೀವಿತವಾಗಿದೆ. ದೇವರು ವಾಗ್ದಾನವನ್ನ ನೆರವೇರಿಸುವಂತವನು, ಹಾಗೆಯೇ ವಾಗ್ದಾನಗಳನ್ನ ಮಾಡುವಂತವನು ಆಗಿದ್ದಾನೆ. ಆತನ ವಾಗ್ದಾನಗಳು ಆತನ ಮೇಲೆ ಭರವಸೆ ಇಟ್ಟು ನಂಬಿಕೆಯಿಂದ ಜೀವಿಸುವ ಪ್ರತಿಯೊಬ್ಬ ವಿಶ್ವಾಸಿಗೂ ಒದಗಿ ಬರುವಂತವುಗಳಾಗಿ, ಈ ವಾಗ್ದಾನದ ಫಲವನ್ನು ಹೊಂದಬೇಕಾಗಿರುವಂತಹ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಭೂಮಿ ಮೇಲೆ ಆ ವಾಗ್ದಾನಕ್ಕಾಗಿ ಪ್ರಯಾಸ ಪಡಲೇಬೇಕಾಗಿದೆ. ಆದರೆ ವಾಗ್ದಾನದ ಫಲಗಳು ನೆರವೇರುವುದು, ಅನುಭವಿಸುವುದು ಮಾನವರಾದ ನಮಗೆ ಹಿತಕರವೂ ಅವಶ್ಯವೂ ಹಾಗೂ ಅದು ನಮ್ಮ ಬಯಕೆಯೂ ಆಗಿದೆ. ಆದರೆ ಆ ವಾಗ್ದಾನದ ಫಲವನ್ನ ಹೊಂದಲು ಬೇಕಾದಂತ ಪ್ರಯಾಸದಲ್ಲಿ ನಾವು ಪಾಲು ಹೊಂದುವುದು ಮಾತ್ರ ನಮಗೆ ಬೇಕಾಗಿರುವುದಿಲ್ಲ. ಅದಕ್ಕಾಗಿಯೇ ಅವರು ಹೊಂದಬೇಕಾದಂತ ದೇವರ ವಾಗ್ದಾನದ ಫಲವನ್ನ ಹೊಂದುವಲ್ಲಿ ವಿಫಲರಾದರು. ಹೇಗೆ ವಿಫಲರಾದರು ಅದನ್ನ 10ನೇ ಅಧ್ಯಾಯ, ಮುಂದನೇ ಕೊರಿಂಥ 10ನೇ ಅಧ್ಯಾಯ 1ನೇ ವಚನದಿಂದ 10 ವಚನಗಳ ತನಕ ವಿವರಿಸ್ತಾರೆ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಸೆಯ ಶಿಷ್ಯರಾಗುವುದಕ್ಕೆ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆ ಅಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕೆ
ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದಿದೆಯಲ್ಲ. ನೀವು ವಿಗ್ರಹಾರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೇ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಅನೇಕ ವಿಷಯದಲ್ಲಿ ಇಸ್ರೇಲ್ ಜನಾಂಗ ಸೋತು ಹೋದದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಕ್ರಿಸ್ತನು ಅವರಿಗೆ ಬಂಡೆಯಾಗಿದ್ದುಕೊಂಡು ಅವರ ಮಧ್ಯದಲ್ಲಿ ವಾಸ ಮಾಡಿದಾಗ್ಯೂ, ತಂದೆಯಾದ ದೇವರು ತನ್ನ ರೆಕ್ಕೆಯ ನೆರಳಿನಲ್ಲಿ ಅವರನ್ನ ಪೋಷಿಸಿದಾಗ್ಯೂ, ಪವಿತ್ರಾತ್ಮ ದೇವರು ಸದಾಕಾಲ ಅವರನ್ನು ಎಚ್ಚರಪಡಿಸುತ್ತಾ ಜೀವಿಸುತ್ತಿದ್ದರು. ಇಸ್ರೇಲ್ ಜನಾಂಗವು ತಂದೆಯಾದ ದೇವರ ಮೇಲೆ ಇಡಬೇಕಾದಂತ ಪರಿಪೂರ್ಣವಾದಂತ ವಿಶ್ವಾಸವನ್ನ, ನಂಬಿಕೆಯನ್ನ ವ್ಯಕ್ತಪಡಿಸಲಿಲ್ಲ. 40 ದಿವಸಗಳ ಪ್ರಯಾಣದಲ್ಲಿ ಅವರು ಹೊಂದಬೇಕಾದಂತ ವಾಗ್ದಾನದ ಫಲವಾದಂತ ಕಾನಾನ್ ದೇಶವನ್ನು ಹೊಂದುವಂತ ಸ್ಥಳಕ್ಕೆ ತಂದು ದೇವರು ನಿಲ್ಲಿಸ್ತಾರೆ. ಆಗ ಆ ಒಂದು ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳಬೇಕಾದ್ರೆ ಇವರು ಯುದ್ಧ ಮಾಡಿ ಅಲ್ಲಿರ್ತಕ್ಕಂಥ ಜನರನ್ನ ಸೋಲಿಸಿ ಆ ದೇಶವನ್ನ ವಶಪಡಿಸಿಕೊಳ್ಳಬೇಕಾಗುತ್ತೆ. ಆ ಸಮಯದಲ್ಲಿ ಕುಲಕ್ಕೊಬ್ಬರಂತೆ 12 ಕುಲಕ್ಕೆ ಒಬ್ಬರನ್ನ 12 ಜನರನ್ನ ಆರಿಸಿಕೊಂಡು ತಾವು ವಶಪಡಿಸಿಕೊಳ್ಳಬೇಕಾದಂತ ಆ ದೇಶವನ್ನ ಸಂಚರಿಸಿ ಅದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡು ಬರುವುದಕ್ಕೆ ಕಳಿಸ್ತಾರೆ. ಅವ್ರು ಹೋಗಿ ಅಲ್ಲಿರ್ತಕ್ಕಂಥ ಸಂಗತಿಗಳನ್ನ ನೋಡಿ ಬಹಳ ಆಶ್ಚರ್ಯ ಪಡ್ತಾರೆ. ಅದ್ಭುತವಾದಂತ ದೇಶ, ಹಾಲು ಜೇನು ಹರಿಯುವಂತ ದೇಶ, ಸಮೃದ್ಧಿಯಾದಂತ ದೇಶ. ಅಲ್ಲಿರ್ತಕ್ಕಂಥ ಆ ಸಮೃದ್ಧಿಗೆ ಅಲ್ಲಿರ್ತಕ್ಕಂಥ ಜನರು, ವಾಸಿಸ್ತಕ್ಕಂಥ ಜನರು ಇವರಿಗಿಂತ ಎಷ್ಟೋ ಪಾಲು ಎತ್ತರವಾಗಿ ಬೆಳೆದಿದ್ದಾರೆ, ದಷ್ಟಪುಷ್ಟವಾಗಿದ್ದಾರೆ, ಬಲಿಷ್ಠವಾಗಿದ್ದಾರೆ. ಅಷ್ಟು ಉನ್ನತವಾದಂತ ಸುಸ್ಥಿತಿಯಲ್ಲಿ ಇರ್ತಕ್ಕಂಥ ದೇಶ. ಆ ದೇಶವನ್ನ ದೇವರು ಇವರಿಗೆ ವಾಗ್ದಾನ ಮಾಡಿದ್ದಾನೆ. ಇವರು ಹೋಗಿ ಅಲ್ಲಿ ನೋಡುವಾಗ ಅವರ ಮುಂದೆ ಇವರು ಬಹಳ ಸಣ್ಣವರಾಗಿ ಕಾಣ್ತಾರೆ. ಕೆಲವರು ಇದನ್ನ ನೋಡಿ ಭಯಭ್ರಾಂತರಾಗ್ತಾರೆ. ದೇವರು ವಾಗ್ದಾನ ಮಾಡಿದಂತ ಆ ದೇಶವನ್ನ ನಾವು ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯನೋ? ನಾವು ಇಲ್ಲಿ ಬಂದು ಜೀವಿಸ್ಲಿಕ್ಕೆ ಸಾಧ್ಯನೋ? ಇಂಥ ದೈತ್ಯ ಜನರ ವಿರುದ್ಧವಾಗಿ ಹೋರಾಟ ಮಾಡಿ ನಾವು ಗೆಲ್ಲೋದಕ್ಕೆ ಸಾಧ್ಯನೋ? ಇಲ್ಲಿ ಬಂದು ದೇವರು ಮಾಡುವಂತ ವಾಗ್ದಾನವನ್ನ ಅನುಭವಿಸುವುದಕ್ಕೆ ಸಾಧ್ಯನೋ? ಸಂಶಯ ಪಡ್ತ ಆ ಸಂಚಾರವನ್ನು ಮುಗಿಸಿ ಇಸ್ರೇಲ್ ಪಾಳ್ಯಕ್ಕೆ ಬಂದಾಗ ಜನರಿಗೆ ಅಲ್ಲಿ ಇರುವಂತಹ ಸ್ಥಿತಿಗತಿಗಳನ್ನು ವಿವರಿಸುವಾಗ ಅವರು ಒಂದು ಮಾತನ್ನ ಹೇಳ್ತಾರೆ: ನಾವು ಆ ದೇಶವನ್ನು ವಶಪಡಿಸಿಕೊಳ್ಳಿಕ್ಕೆ ಅಸಾಧ್ಯ. ಕಾರಣ ಅವರು ನಮ್ಗಿಂತ ಬಲಿಷ್ಠರಾಗಿದ್ದಾರೆ. ಅಲ್ಲಿ ಸಂತುಷ್ಟಿ ಇದೆ, ಸಮೃದ್ಧಿ ಇದೆ, ಎಲ್ಲ ನಿಜ. ದೇವರು ಹೇಳಿರ್ತಕ್ಕಂಥದ್ದು ಎಲ್ಲ ನಿಜ. ಆದ್ರೆ ಅದನ್ನ ವಶಪಡಿಸಿಕೊಳ್ಳೋದಕ್ಕೆ ನಮ್ಮಿಂದ ಆಗುದಿಲ್ಲ. ಯಾಕಂತಂದ್ರೆ ಅವ್ರು ನಮ್ಗಿಂತ ದೈತ್ಯರಾಗಿದ್ದಾರೆ. ಮಾಡಿದಂತ ದೇವರು ಸರ್ವಶಕ್ತನು ಅನ್ನೋದನ್ನ ಅವರು ಮಾಡ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಕೂತ್ಕೊಂಡು ಗೋಳಾಡ್ತಾರೆ. ಅದನ್ನ ನಾವು ಅರಣ್ಯ ಕಾಂಡದಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 1-4 ವಚನ. ಅದನ್ನು ಕೇಳಿ ಜನ ಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿಯೆಲ್ಲ ಆ ಜನರು ಅಳುತ್ತಿದ್ದರು. ಇಸ್ರೇಲ್ ಎಲ್ಲರೂ ಮೋಸೆ ಆರೋನರಿಗೆ ವಿರುದ್ಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿ ಯಾದರೂ ಸತ್ತಿದ್ದರೆ ಮೇಲಾಗಿತ್ತು. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಆ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು, ಮಕ್ಕಳು,
ಪರರ ಪಾಲಾಗುವವರಲ್ಲ, ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲ್ಲೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ದೇವರು ಮಾಡಿದ ವಾಗ್ದಾನಗಳಿಗೆ ವಿರುದ್ಧವಾಗಿ ಇವರು ತಿರುಗಿ ಬೀಳುವುದನ್ನು ನಾವು ನೋಡ್ತೇವೆ. ದೇವರು ವಾಗ್ದಾನ ಮಾಡಿದ್ದಾನೆ, ನಾನೇ ನಿಮ್ಮ ಸಂಗಡ ಬಂದು ವಾಗ್ದಾನ ಮಾಡಿದಂತ ದೇಶಕ್ಕೆ ನಿಮ್ಮನ್ನ ಸೇರಿಸುವೆನು. ಯುದ್ಧ ಮಾಡುವವರು ನೀವಲ್ಲ, ನಾನೇ ಅವರ ಜೊತೆಗೆ ಯುದ್ಧ ಮಾಡುವೆನು. ನನ್ನ ಭುಜಬಲ ಹಸ್ತದಿಂದಲೇ ಅವರನ್ನ ಸೋಲಿಸಿ ಆ ದೇಶವನ್ನು ನಿಮ್ಮ ವಶಕ್ಕೆ ಒಪ್ಪಿಸಿಕೊಡುವೆನು. ಹೆಜ್ಜೆ ಹೆಜ್ಜೆಗೂ ತನ್ನ ಭಕ್ತನಾದಂತಹ ಮೋಸೆ ಆರೋನರ ಮುಖಾಂತರವಾಗಿ ಈ ವಾಗ್ದಾನಗಳನ್ನ ಮಾಡ್ತಲೇ ಬಂದಿದ್ದಾನೆ. ಆ ಒಂದು ದೇಶದ ಅಂತ್ಯ ಭಾಗದಲ್ಲಿ ನಿಲ್ಲಿಸಿದ್ದಾನೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಆ ದೇಶವನ್ನು ಇವರು ಮುಟ್ತಾರೆ. ಆದ್ರೆ ಅಲ್ಲಿ ಒಂದು ಹೋರಾಟವಿದೆ, ಯುದ್ಧವಿದೆ, ಅದನ್ನ ಜಯಿಸಬೇಕಾಗಿದೆ. ಆ ಯುದ್ಧದಲ್ಲಿ ಜಯಿಸಿ ಆ ದೇಶದ ಪಳ್ಳ ಪಟ್ಟಣಗಳಲ್ಲಿ ಇವರು ವಾಸಿಸಬೇಕಾಗಿದೆ. ಒಂದು ಮಾತ್ರ ಸತ್ಯ, ದೇವರ ವಾಗ್ದಾನಗಳನ್ನ ಹೊಂದಬೇಕಾದರೆ ಇರುವಂತಹ ಹೋರಾಟದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಪಾಲು ಹೊಂದುವುದು ಅತ್ಯವಶ್ಯವಾಗಿದೆ. ಹೋರಾಟದಲ್ಲಿ ಪಾಲು ವಹಿಸುವಂಥದ್ದು ನಮ್ಮ ಕರ್ತವ್ಯ. ಹೋರಾಟವನ್ನ ಮಾಡಿ ಮುಗಿಸುವಂಥದ್ದು ವಾಗ್ದಾನ ಮಾಡಿದಂತ ಸರ್ವಶಕ್ತನಾದಂತ ದೇವರ ಕರ್ತವ್ಯ. ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದಂತ ದೇವರು ಇವತ್ತು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ವಾಗ್ದಾನವನ್ನ ಮಾಡುವಂತವನಾಗಿದ್ದಾನೆ. ಅವರಿಗೆ ಮಾಡಲ್ಪಟ್ಟಂತ ವಾಗ್ದಾನ ಲೌಕಿಕವಾದಂತ ಕಾನಾನ್ ದೇಶ. ಕ್ರೈಸ್ತ ವಿಶ್ವಾಸಿಗೆ ಮಾಡಿರ್ತಕ್ಕಂಥ ವಾಗ್ದಾನ ಆತ್ಮಿಕವಾದಂತ ಪರದೇಶ. ಆ ದೇಶವನ್ನ ಹೊಂದುವುದಕ್ಕೋಸ್ಕರ ಈ ಲೋಕದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ದೇವರು ಕರೆದಿದ್ದಾನೆ, ದೇವರು ಆರಿಸಿಕೊಂಡಿದ್ದಾನೆ. ಅವರು ವಾಗ್ದಾನ ಮಾಡಲ್ಪಟ್ಟಂತ ದೇಶವನ್ನ ಪಟ್ಟಣವನ್ನ ಹಾರೈಸಿ ಅಲ್ಲಿಯ ತನಕ ಬಂದ ಹಾಗೆ ನಾವು ಸಹ ಅಲ್ಲಿಯ ತನಕ ಹೋಗ್ಬೇಕಾಗಿದೆ. ಅಲ್ಲಿಂದ ಮುಂದೆ ಧೈರ್ಯದಿಂದ ಇನ್ನೊಂದು ಹೆಜ್ಜೆಯನ್ನು ಇಡಬೇಕಾಗಿದೆ. ಆದರೆ ಇಸ್ರಾಯೇಲರು ಆ ಕೊನೆಯ ಗಳಿಗೆಯಲ್ಲಿ ದೇವರ ಮೇಲಣ ನಂಬಿಕೆಯನ್ನ ಕಳೆದುಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೊರಟರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆಯ ಕಾಲದಲ್ಲಿ ಕ್ರೈಸ್ತಿಯ ಜೀವಿತದ ಹೋರಾಟವೆಂಬ ಪ್ರಯಾಸದಲ್ಲಿ ಸೇರಿರುವಂತ ನಮಗೆ ಕೆಲವು ಸಾರಿ ಇಂಥ ಸಂಗತಿಗಳನ್ನ ಮುಟ್ಟುವಂತ ಪ್ರಸಂಗ ಬಂದ್ಬಿಡ್ತದೆ. ನಮ್ಮ ಎದುರಿಗಿರುವಂತ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ನೋವುಗಳು, ದುಃಖಗಳು, ಪರಿಸ್ಥಿತಿಗಳು ಎಲ್ಲೋ ಒಂದು ಕಡೆ ನಾವು ಮುಟ್ಲಿಕ್ಕಾಗೋದಿಲ್ಲ, ಎದುರಿಸ್ಲಿಕ್ಕಾಗೋದಿಲ್ಲ, ಇದರಿಂದ ನಮಗೆ ಬಿಡುಗಡೆ ಹೊಂದಲಿಕ್ಕಾಗೋದಿಲ್ಲ, ದೇವರು ಎಲ್ಲೋ ನಮ್ಮನ್ನ ಕೈ ಬಿಟ್ಟಿದ್ದಾನೆ ಅನ್ನುವಂತ ಮಟ್ಟಕ್ಕೆ ನಾವು ಬಂದು ನಿಲ್ಲುವಂತ ಪ್ರಸಂಗಗಳು ಎದುರಾಗಿ ಬರ್ತವೆ. ಪೌಲನು ಅದಕ್ಕಾಗಿ ಬರೆದಿದ್ದಾನೆ, ಯುಗಾಂತಕ್ಕೆ ಬಂದಿರುವಂತ ನಮಗೆ ಇವು ಬುದ್ಧಿವಾದಗಳಾಗಿವೆ. ಅದಾದ ನಂತರ ದೇವರು ಅವರಿಗೆ ನೀವು ಅಂದುಕೊಂಡಾಗೆ ನೀವು ಅನುಭವಿಸ್ರಿ ಎಂಬುದಾಗಿ ಹೇಳಿ ವಾಪಸ್ಸು ಹಿಂದಕ್ಕೆ ಕರ್ಕೊಂಡಿದ್ದಾರೆ. 40 ದಿವಸದಲ್ಲಿ ಸಿಗಬೇಕಾದಂತ ಆ ಒಂದು ಕಾನಾನ್ ದೇಶ 40 ವರ್ಷಗಳು ಅಲಿಬೇಕಾಗ್ತದೆ. ಆ 40 ವರ್ಷಗಳಲ್ಲಿ ಯಾರ್ಯಾರು ದೇವರಿಗೆ ವಿರುದ್ಧವಾಗಿ ಗುಣ ಹುಟ್ಟಿದ್ರು ಅವರೆಲ್ಲರೂ ಆ ಅರಣ್ಯದಲ್ಲಿ ಸತ್ತು ಹೋಗ್ತಾರೆ. ದೇವರು ಅವ್ರಿಗೆ ಹೇಳ್ತಾನೆ, ನೀವ್ಯಾರು ಆ ದೇಶವನ್ನ ನೋಡುವುದಿಲ್ಲ, ಯಾಕಂತಂದ್ರೆ ನನ್ನ ಚಿತ್ತಕ್ಕೆ ವಿರುದ್ಧವಾಗಿದ್ದೀರಿ, ನನ್ನ ವಾಗ್ದಾನಗಳ ಮೇಲೆ ನೀವು ನಂಬಿಕೊಳ್ಳಿಲ್ಲ, ನನ್ನ ಮೇಲೆ ಹತ್ತುಕೊಳ್ಳಿಲ್ಲ, ಅದಕ್ಕಾಗಿ ನೀವು ಈ ಅರಣ್ಯದಲ್ಲಿ ನೀವು ಹೇಳಿದ ಹಾಗೇನೆ ನಾಶವಾಗ್ತೀರಿ. ಅವ್ರು ಹೇಳ್ತಾರೆ, ಆ ಜನರ ಕೈಯಿಂದ ನಾವು ಸಾಯೋದಕ್ಕಿಂತ ಅರಣ್ಯದಲ್ಲಿ ನಮ್ಮನ್ನ ಸಾಯಿಸಿಕೊಂಡ್ರೆ ಚೆನ್ನಾಗಿತ್ತಲ್ಲ. ಹಾಗೆಯೇ ಆಗಲಿ ತಥಾಸ್ತು ಎಂಬುದಾಗಿ ಹೇಳ್ತಾರೆ. 40 ವರ್ಷ ಅಲ್ಲಿಗೆ ಬಂದಿದ್ದಂತ ಎಲ್ಲ ಇಸ್ರೇಲ್ ಜನಾಂಗವು, ಆ ಮಾತುಗಳಿಗೆ ವಿರುದ್ಧವಾಗಿ ನಿಂತಂತೆ ಎಲ್ಲ ಇಸ್ರೇಲ್ ಜನರು ಅರಣ್ಯದಲ್ಲಿ ಸತ್ತು ಹೋಗ್ತಾರೆ. ಬದಲಾಗಿ ಅವರ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳು ದೇವರು ವಾಗ್ದಾನ ಮಾಡಿದಂತ ಕಾನಾನ್ ದೇಶವನ್ನ ಆರಿಸಿದ್ದಾರೆ.
ದೇವರು ವಾಗ್ದಾನ ಮಾಡಿದ ಹಾಗೆ ಇವರ ಭುಜಬಲ ಪರಾಕ್ರಮದಿಂದ ಇವರು ಆ ದೇಶವನ್ನು ವಶಪಡಿಸಿಕೊಳ್ಳಿಲ್ಲ. ಬದಲಾಗಿ ಕರ್ತನೆ ಇವರಿಗೋಸ್ಕರ ಯುದ್ಧ ಮಾಡಿ ಕಾಲೇಬ್ ಯೆಹೋಶುವನ ಮುಖಾಂತರವಾಗಿ ಇವರಿಗೆ ಆ ದೇಶವನ್ನು ಸ್ವತಂತ್ರಿಸಿಕೊಡ್ತಾನೆ. ಇವರು ಹೋಗಿ ತಮಗೆ ಇಷ್ಟ ಬಂದ ಕಡೆ ಹೋಗಿ ದೇವರ ಕೊಟ್ಟಂತಹ ದೇಶವನ್ನ ದೇವರು ಇವರಿಗೆ ಕೊಟ್ಟಿರುವುದನ್ನ ವಾಸಿಸುವುದಕ್ಕೆ ಅನುಕೂಲವಾಗುವುದನ್ನ ನಾವು ನೋಡ್ತೇವೆ. ಅಲ್ಲಿ ಹೋಗಿ ವಾಸಿಸ್ತಾರೆ. ದೇವರು ವಾಗ್ದಾನವನ್ನ ನೆರವೇರಿಸುವಂತ ದೇವರಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಅವರ ಜೀವಿತದಲ್ಲಿ ನಡೆದ ಘಟನೆಗಳು ಏನೇ ಆಗಿರಬಹುದು, ಆದರೆ ದೇವರು ತಾನು ಮಾಡಿದಂತಹ ವಾಗ್ದಾನಕ್ಕೆ ಬದ್ಧನಾಗಿದ್ದಾನೆ. ಅದನ್ನ ನಮಗೆ ನಿದರ್ಶನ ರೂಪವಾಗಿ ಇಟ್ಟಿದ್ದಾನೆ. ಇಸ್ರೇಲ್ ಜನಾಂಗ ಆ ಕಾನಾನ್ ದೇಶದಲ್ಲಿ ಯಾವ ಜನರನ್ನ ನೋಡಿ ಹೆದರಿ ನಮ್ಮಿಂದ ಆಗುವುದಿಲ್ಲವೋ ಎಂಬುದಾಗಿ ಅಂದುಕೊಂಡರು, ಅವರ ಪಿತೃಗಳು ಅಂದುಕೊಂಡದಕ್ಕೆ ಬದಲಾಗಿ ಅವರ ಮಕ್ಕಳಿಗೆ ದೇವರು ಅದನ್ನ ಸಾಧ್ಯ ಎಂಬುದನ್ನೇ ಮಾಡಿ ತೋರಿಸಿದ್ರು ಮತ್ತು ಅವರು ಹೋಗಿ ಅಲ್ಲಿ ಉಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ಅವರು ಅನುಭವಿಸಿದಂತ ಆ ಅನುಭವಗಳು ಈ ಯುಗಾಂತಕ್ಕೆ ಬಂದಿರುವಂತಹ ದೇವರ ಮಕ್ಕಳಾದಂತ ನಮ್ಮ ಅನುಭವಗಳಾಗಿ ಆ ವಾಗ್ದಾನ ಮಾಡಲ್ಪಟ್ಟಂತಹ ದೇಶವನ್ನ ಅವರು ಮುಟ್ಟುವಲ್ಲಿ ದೇವರ ಮೇಲಿನ ನಂಬಿಕೆಯಿಂದ ಜೀವಿಸುವುದು ಒಂದು ಪ್ರಯಾಸವಾದಂತ ಕೆಲಸವಾಗಿತ್ತು. ಆ ಪ್ರಯಾಸವನ್ನ ಅವರು ಅನುಭವಿಸಲೇಬೇಕಾಗಿ ನಾವು ನೋಡ್ತೇವೆ. ಇಬ್ರಿಯರ ಪತ್ರಿಕೆಯಲ್ಲಿ ಹೀಗೆ ಬರೆದಿರ್ತಾರೆ, 11ನೇ ಅಧ್ಯಾಯ 23ರಿಂದ 28ನೇ ವಚನದ ತನಕ. ಮೋಸೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪನೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಮೋಸೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡರು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎನಿಸಿಕೊಂಡರು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಮೋಸೆ ತನ್ನನ್ನು ಕರೆದಂತಹ ದೇವರ ಮೇಲೆ, ಆತನು ಮಾಡಿದಂತ ವಾಗ್ದಾನದ ಮೇಲೆ ಭರವಸೆ ಉಳ್ಳವನಾಗಿದ್ದನು, ಆತುಕೊಂಡಿದ್ದನು. ಆತನ ತಂದೆ ತಾಯಿಗಳು ಕೂಡ ದೇವರ ಮೇಲೆ ಭರವಸೆ ಇಟ್ಟಿದವರಾಗಿ ಆ ಒಂದು 430 ವರ್ಷಗಳ ಅಂತ್ಯಕಾಲದಲ್ಲಿ ಬಿಡುಗಡೆಯ ಸಮಯದಲ್ಲಿ ಈ ಕುಟುಂಬವು ವಾಸವಾಗಿತ್ತು. ಕಷ್ಟ, ಸಂಕಟ, ನೋವು, ಹಿಂಸೆ, ಭಯಂಕರವಾದಂತ ಪೀಡನೆ ಅನುಭವಿಸುವಂತ ಕಾಲದಲ್ಲಿ ಜನರು ವಾಸವಾಗಿದ್ರು. ಆ ಸಮಯದಲ್ಲಿ ದೇವರ ನಡೆಸುವಿಕೆಗೆ ಅವರು ತಮ್ಮನ್ನು ಒಪ್ಪಿಸಿಕೊಟ್ಟರು. ಮೋಸೆ ಫರೋಹನನ್ನ ಆಸ್ಥಾನದಲ್ಲಿ ರಾಜನಾಗುವಂತ ಎಲ್ಲಾ ಅವಕಾಶಗಳಿದ್ದವು. ಆದರೆ ಆತನು ದೇವರು ಮಾಡಿದಂತ ವಾಗ್ದಾನದ ಮೇಲೆ ಆತುಕೊಂಡಿದ್ದ. ಅದಕ್ಕಾಗಿ ಆತನು ಪ್ರಯಾಸ ಪಡಲು ಸಿದ್ಧನಾಗಿದ್ದ. ಆ ಅರಸುತನವನ್ನ, ಆ ಶ್ರೀಮಂತಿಕೆಯನ್ನ, ಆ ಸುಖ ಭೋಗಗಳನ್ನ ಆತನು ಬದಿಗಿಟ್ಟು ಕಡೆಗಣಿಸಿ ದೇವರು ಮಾಡಿದಂತ ವಾಗ್ದಾನಕ್ಕಾಗಿ ಕಷ್ಟ ನಷ್ಟಗಳನ್ನ ಅನುಭವಿಸುವುದಕ್ಕೆ ತನ್ನನ್ನು ಒಪ್ಪಿಸಿಕೊಡುವುದನ್ನು ನಾವು ನೋಡಬಹುದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನದಿಂದ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿನ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದ್ರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು. ವಾಗ್ದಾನಕ್ಕಾಗಿ ಕರೆಯಲ್ಪಟ್ಟಂತ ದೇವರ ಜನಾಂಗ
ದೇವರ ವಾಗ್ದಾನವನ್ನ ಅನುಭವಿಸುವುದರಲ್ಲಿ ಹಾರೈಸುತ್ತಿರುವಾಗ ಆ ಪ್ರಯಾಸದಲ್ಲಿ ಅವರು ಪಾಲು ಹೊಂದದ್ದನ್ನ ನಾವು ನೋಡುವುದಾಗಿದೆ. ಅಬ್ರಾಮನು ಅರಮನೆಯನ್ನು ಕಟ್ಟಿಕೊಂಡು ಒಂದೇ ಸ್ಥಳದಲ್ಲಿ ವಾಸ ಮಾಡುವುದು ಸಾಧ್ಯವಾಗಿತ್ತು, ಆದ್ರೆ ಅವನು ಹಾಗೆ ಮಾಡಲಿಲ್ಲ. ದೇವರು ಅವನನ್ನ ನಡೆಸುವಂತ ಎಲ್ಲಾ ಸ್ಥಳದಲ್ಲಿ ಅವನ ಮುಂದೆ ಹೋಗಿ ದೇವರಿಗೆ ಸಾಕ್ಷಿಯಾಗಿ ಬದುಕಬೇಕಾಗಿತ್ತು. ಅದಕ್ಕಾಗಿ ಎಲ್ಲಾ ಸುಖ ಐಶ್ವರ್ಯ ಧನೈಶ್ವರ್ಯಗಳ ತನ್ನಲ್ಲಿದ್ದರೂ ಆತನು ಡೇರೆಗಳಲ್ಲಿ ವಾಸ ಮಾಡಿದನು. ಒಬ್ಬ ಬಡವನ ಹಾಗೆ ವಾಸ ಮಾಡಿದನು. ಇದ್ದಂತ ಎಲ್ಲ ಆಸ್ತಿ ಐಶ್ವರ್ಯ ಸುಖವನ್ನ ಕಟ್ಟಿ ಒಂದು ಬದಿಗಿಟ್ಟು ಅದರ ಯಾವುದೇ ಗೊಡವೆಗೆ ಆತನು ಹೋಗದೆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ದಿನನಿತ್ಯವೂ ಒಂದು ಊರಲ್ಲಿ ಡೇರಿಯನ್ನು ಹಾಕೊಂಡು ಅವನು ಬದುಕುತ್ತಿದ್ದನು. ತಲಾಂತರಕ್ಕೆ ಬೇಕಾಗುವಷ್ಟು ಆಸ್ತಿಯನ್ನ ಅಬ್ರಾಮನಿಗೆ ದೇವರು ಕೊಟ್ಟಿದ್ರು. ಆತನ ಮಕ್ಕಳಾದಂತ ಇಸಾಕನು ಮೊಮ್ಮಕ್ಕಳಾದಂತ ಯಾಕೋಬನು ಸಹ ಡೇರೆಗಳಲ್ಲಿ ವಾಸಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸದಲ್ಲಿ ದೇವರ ಚಿತ್ತವು ನೆರವೇರಬೇಕಾದ್ರೆ ನಾವು ಸಹ ಈ ಭೂಮಿ ಮೇಲೆ ನಮ್ಮ ಪೂರ್ವಿಕರು ಪಿತೃಗಳು ಆದಂತ ಇಸ್ರಾಯೇಲರು ಅನುಭವಿಸಿದಂತ ಅವರು ಎದುರು ನೋಡುತ್ತಿದ್ದಂತ ಆ ಒಂದು ವಾಗ್ದಾತ ದೇಶವನ್ನ ಎದುರು ನೋಡುತ್ತಿರುವಾಗ ಅವರಿಗೆ ಆದಂತ ಅನುಭವಗಳು ನಮ್ಮ ಜೀವಿತದಲ್ಲಿ ಆಗುವಂತ, ಆದರೆ ಅವರು ಅಂತ ಪರಿಸ್ಥಿತಿಯಲ್ಲಿಯೂ ದೇವರ ಚಿತ್ತಕ್ಕಾಗಿ ತಮ್ಮನ್ನ ಒಪ್ಪಿಸಿಕೊಟ್ಟು ತಮಗಿರುವಂತದ್ದೆಲ್ಲವನ್ನ ಬದಿಗಿಟ್ಟು ದೇವರ ಚಿತ್ತಕ್ಕಾಗಿ ಪ್ರಯಾಸದಲ್ಲಿ ಪಾಲು ಹೊಂದುವುದನ್ನ ನಾವು ನೋಡ್ತೇವೆ. ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿಯವರು ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿರುವಂತ ಶ್ರೀಮಂತರುಗಳಲ್ಲಿ ಈ ಕುಟುಂಬವು ಕೂಡ ಒಂದಾದಂತ ಶ್ರೀಮಂತಿಕೆಯ ಕುಟುಂಬವಾಗಿದೆ. ಮೊನ್ನೆ ತಾನೇ ಅವರ ಮಗನಾದಂತ ಅನಂತ್ ಅಂಬಾನಿ ಅವರ ಮದುವೆಯನ್ನ ವಿಜೃಂಭಣೆಯನ್ನ ಮಾಡಿದ್ರು. ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಆ ಮದುವೆಯನ್ನ ಮಾಡಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ದುಡ್ಡು ಅಲ್ಲಿ ಬೆಲೆನೇ ಇಲ್ಲ. ಕೇವಲ ಒಬ್ಬ ನೃತ್ಯಗಾರರಿಗೆ ಎಷ್ಟೋ ಸಾವಿರ ಕೋಟಿಯನ್ನ ಬೀಸಾಕ್ಬಿಟ್ರು. ಬೆಲೆನೇ ಇಲ್ಲ. ಯಾರು ಎಷ್ಟು ಕೇಳಿದ್ರು ಅಷ್ಟು ಕೊಟ್ಬಿಟ್ರು. ಅಷ್ಟೊಂದು ಶ್ರೀಮಂತಿಕೆ ತುಂಬಿದೆ. ಆದರೆ ಆ ಮದುವೆ ನಡೆಯುವಾಗ ಮುಖೇಶ್ ಅಂಬಾನಿ ಕಣ್ಣಲ್ಲಿ ನೀರು ಧಾರಾಳವಾಗಿ ಹರಿಯಿತು. ಕಾರಣ ಏನು? ಎಲ್ಲ ಇದೆ. ಮದುವೆ ಆಗುತ್ತಿರುವಂತ ಮಗನ ಬದುಕಿನಲ್ಲಿ ಇರಬೇಕಾದಂತ ಆರೋಗ್ಯ ಇಲ್ಲ. ಎಲ್ಲ ಇದ್ದು ಅನುಭವಿಸಬೇಕಾದಂತ ಈ ಆಸ್ತಿ ಐಶ್ವರ್ಯ ಅಂತಸ್ತು ಸುಖ ಭೋಗಗಳನ್ನ ಅನುಭವಿಸಬೇಕಾಗಿರುವಂತ ಎಲ್ಲವೂ ಇದೆ, ಆದ್ರೆ ಅದನ್ನ ಅನುಭವಿಸಲೇಬೇಕಾದಂತ ಆರೋಗ್ಯವಿಲ್ಲ. ಈ ಭೂಮಿ ಮೇಲೆ ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ಮನುಷ್ಯನು ಅದೇ ಪಾಡಾಗಿದೆ. ಆದರೆ ದೇವರ ಮಕ್ಕಳಾದ ನಮಗೆ ದೇವರು ಎಲ್ಲದಕ್ಕಿಂತ ಮಿಗಿಲಾದದ್ದನ್ನ ಕೊಟ್ಟಿದ್ದಾರೆ. ಈಗ ಲೋಕದ ಸುಖ ಭೋಗ ಧನ ಐಶ್ವರ್ಯಗಳಿಗಿಂತ ದೇವರ ಚಿತ್ತವನ್ನ ಅಂಗೀಕಾರ ಮಾಡಿಕೊಂಡು ಆತನು ನಮಗೆ ದಯಪಾಲಿಸಲಿರುವಂತಹ ವಾಗ್ದಾನದ ದೇಶವನ್ನ ಹಾರೈಸಿ ಅದಕ್ಕಾಗಿ ಜೀವಿಸಲು ಬೇಕಾದಂತ ಸಕಲ ಆಶೀರ್ವಾದಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ನಮ್ಮ ಕುಟುಂಬ ಮಕ್ಕಳು ಕಡು ಬಡವರಾದರು, ದಿನನಿತ್ಯವೂ ಕೊರತೆಯಲ್ಲಿದ್ದರು, ದಿನನಿತ್ಯವೂ ನಾವು ಸಹಾಯಕ್ಕಾಗಿ ಬೇಡುವಂತವರಾಗಿದ್ದರು, ದಿನನಿತ್ಯವೂ ನಾವು ಜೀವಿತದಲ್ಲಿ ನೋವುಗಳನ್ನ ದುಃಖಗಳನ್ನ ಸಂಕಟಗಳನ್ನ ಎದುರಿಸುವವರಾಗಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತಾನಿಟ್ಟಿರುವಂತ ಈ ಲೋಕದ ಎಲ್ಲ ಐಶ್ವರ್ಯಗಳಲ್ಲಿ ಸುಖದಲ್ಲಿ ಉಂಡು ತಿಂದು ಸಂತೋಷವಾಗಿ ನಿದ್ರಿಸುವಂತ ಅವಕಾಶವನ್ನು ಕೊಟ್ಟು ನಮ್ಮ ಆರೋಗ್ಯಕ್ಕಾಗಿ ನಾವು ಭಯಪಡಬೇಕಾಗಿ, ನಮ್ಮ ಸುಖಕ್ಕಾಗಿ ದೇವರು ಕೊಡಬೇಕಾದಂತ ಆಶೀರ್ವಾದಗಳ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ನಮ್ಮ ಮಕ್ಕಳ ಹಿತಕ್ಕಾಗಿ ಭವಿಷ್ಯಕ್ಕಾಗಿ ನಾವು ಕಷ್ಟಪಡಬೇಕಾಗಿಲ್ಲ, ನೋವನ್ನು ಅನುಭವಿಸ್ಬೇಕಾಗಿಲ್ಲ. ದೇವರು ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನದ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ದೇವರು ನಮಗೆ ಆ ವಾಗ್ದಾನವನ್ನು ಹೊಂದಲು ನಮ್ಮ ಮುಂದೆ ಇಟ್ಟುವಂತ ಪ್ರಯಾಸದಲ್ಲಿ ನಾವು ಪಾಲು ಹೊಂದಬೇಕು ಅಷ್ಟೇ.
ಇಸ್ರೇಲರು ಗುಣಗುಟ್ಟಿದರು. ಕೇವಲ ದೇವರ ನಡೆಸುವಿಕೆಯನ್ನ ಅವರು ಅರ್ಥ ಮಾಡ್ಕೊಳ್ಲಿಲ್ಲ. ಕುರಿತದವರ ಪತ್ರಿಕೆಯಲ್ಲಿ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನನ್ನು ಪ್ರೀತಿಸಿದವರಿಗೆ ಇಡಲ್ಪಟ್ಟಂತ ಆಶೀರ್ವಾದಗಳನ್ನ ಅವ್ರ ಕಣ್ಣು ಕಾಣಲಿಲ್ಲ, ಅವ್ರ ಕಿವಿ ಕೇಳಲಿಲ್ಲ. ಕಾರಣ, ಇಸ್ರಾಯೇಲರು ದೇವರ ಬಲದ ಮೇಲೆ ಆತುಕೊಳ್ಳಲಿಲ್ಲ. ದೇವರು ಅವ್ರಿಗಾಗಿ ಮಾಡಿದ ಅದ್ಭುತ ಕಾರ್ಯಗಳನ್ನ ಅವರು ಮರೆತು ಬಿಟ್ಟರು. ದೇವರಿಗಾಗಿ ಅವರ ವಾಗ್ದಾನಗಳನ್ನು ಹೊಂದಲು ಬೇಕಾದ ಮಾರ್ಪಾಟನ್ನು ಅವರು ಹೊಂದಲಿಲ್ಲ. ಅವರ ಸ್ವಭಾವಗಳು ಬದಲಾಗದೆ ಹಾಗೆ ಉಳಿದವು. ಅವರು ಎಲ್ಲಾ ವಿಷಯದಲ್ಲಿ ದೇವರಿಗೆ ತಿರುಗಿ ಬಿದ್ದರು. ದೇವರ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ದೇವರ ಚಿತ್ತಕ್ಕೆ ವಿಧೇಯರಾಗಲಿಲ್ಲ. ಈ ಕಾರಣದಿಂದ ದೇವರ ಮೇಲಣ ವಿಶ್ವಾಸದ ನಂಬಿಕೆಯಲ್ಲಿ ಮುಟ್ಟಬೇಕಾದಂತ ಆ ಗುರಿಯನ್ನ ಮುಟ್ಟಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಹೊಂದಬೇಕಾದಂತ ವಾಗ್ದಾನದ ಪ್ರತಿಫಲವನ್ನ ಕಣ್ಣಾರೆ ನೋಡ್ಲಿಕ್ಕೂ ಆಗಲಿಲ್ಲ. ಮೋಸೆಗೆ ಬೆಟ್ಟದ ಮೇಲೆ ನಿಂತು ತೋರಿಸ್ತಾರೆ, ನೋಡು ನಿನ್ನ ಜನಾಂಗ ನಾನು ವಾಗ್ದಾನ ಮಾಡಲ್ಪಟ್ಟಂತ ದೇಶವನ್ನ ಮುಟ್ಟಬೇಕಾದಂತ ದೇಶ ಅದು. ಅವರ ನಿಮಿತ್ತ ನೀನು ಕೂಡ ತಪ್ಪು ಮಾಡಿಬಿಟ್ಟೆ, ನೀನು ಕೂಡ ಅಲ್ಲಿಗೆ ಹೋಗಕ್ಕಾಗುವುದಿಲ್ಲ. ಆದ್ರೆ ನಾನು ವಾಗ್ದಾನ ಮಾಡಿದಂತ ದೇಶವನ್ನ ನಾನು ವಾಗ್ದಾನ ಮಾಡಿದಂತ ಜನಕ್ಕೆ ಸೇರಿಸ್ತೇನೆ. ಇವರು ಯಾರು ಕಣ್ಣಾರೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಮೋಸೆ ಮಾತ್ರ ಹೋಗಿ ಬೆಟ್ಟದ ಮೇಲೆ ನಿಂತುಕೊಂಡು ಆ ದೇಶವನ್ನ ನೋಡ್ತಾರೆ. ಆದರೆ ಯಾರು ನಂಬಿಕೆಯಿಂದ ಶ್ರೇಷ್ಠವಾದ ಹೋರಾಟಕ್ಕೆ ಸಿದ್ಧವಾಗಿ ಒಂದು ಒಳ್ಳೆಯ ಸಾಕ್ಷಿಯನ್ನು ಕೊಡ್ತಾರೆ, ಕಾಲೇಬ್ ಮತ್ತು ಜೋಶುವ, ಇವರಿಬ್ಬರು ಮಾತ್ರ ದೇಶವನ್ನ ನೋಡ್ತಾರೆ. ಇವರಿಬ್ಬರ ಸಂತಾನ ಜೊತೆಗೆ ಗುಣಗುಟ್ಟಿದವರ ಸಂತಾನ ಆ ದೇಶವನ್ನ ನೋಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತಿಯ ಜೀವಿತ ಪ್ರಯಾಸ ಪಡಲ್ಪಡಬೇಕಾದಂತ ಹೋರಾಟದ ಜೀವಿತವಾಗಿ ಆ ವಾಗ್ದಾನದ ಫಲವನ್ನ ಹೊಂದಬೇಕಾದ್ರೆ ಈ ಭೂಮಿ ಮೇಲೆ ನಾವು ಪ್ರಯಾಸ ಪಟ್ಟು ಜೀವಿಸಬೇಕಾಗಿದೆ. ನಾವು ಈ ಲೋಕದ ಸುಖ ಸಂಪತ್ತು ಐಶ್ವರ್ಯಗಳನ್ನ ಅನುಭವಿಸಬೇಕೆಂಬುದಾಗಿ ಬಯಸಿದರೆ ದೇವರ ಸೇವೆಯ ಯೋಜನೆಯಲ್ಲಿ ನಮ್ಮ ಪಾಲನ್ನ ನಾವು ಮರೆತು ಬಿಡ್ತೇವೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಿಲ್ತೇವೆ. ದೇವರ ಯೋಜನೆಗಳಿಗೆ ವಿರುದ್ಧವಾಗಿ ನಿಲ್ತೇವೆ. ದೇವರ ಸಂಕಲ್ಪಗಳನ್ನ ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತೇವೆ. ಅಂತ ಒಂದು ಜೀವಿತ ನಮ್ಮದಾಗಿದ್ದರೆ ಯಾರು ಆ ವಾಗ್ದಾತ ದೇಶವನ್ನ ಕೇವಲ ಬಾಯಿಂದ ಕೇಳಿದವರಾಗಿ ನಶಿಸಿ ಹೋದರು, ನೋಡಲಿಕ್ಕಾಗದೆ ನಾಶವಾಗಿ ಹೋದರು, ಆ ದೇಶಕ್ಕೆ ಹೋಗಿ ಅಲ್ಲಿರುವಂತ ಸುಖವನ್ನು ಅನುಭವಿಸುವುದಕ್ಕಾಗದಂತೆ ಅರಣ್ಯದಲ್ಲಿ ಸತ್ತು ಹೋದರು, ಅದೇ ರೀತಿಯಾದಂತ ಜೀವಿತ ದೇವರ ಮೇಲಣ ಅವಿಶ್ವಾಸದಲ್ಲಿ ಬದುಕುವಂತ ಕ್ರೈಸ್ತಿಯ ಜೀವಿತವಾಗಿದ್ದಾರೆ. ಆದರೆ ದೇವರು ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತಹ ದೇವರ ಮಕ್ಕಳಾದ ನಮಗೆ ಈ ಎಚ್ಚರಿಕೆಯನ್ನು ಕೊಡುವಂತನಾಗಿದ್ದಾರೆ. ಹೊಂದಬೇಕಾದಂತ ವಾಗ್ದಾತ ದೇಶವನ್ನ ಪಡೆದುಕೊಳ್ಳಲು ನಾನು ಯುಗಾಂತದವರೆಗೂ ನಿಮ್ಮ ಜೊತೆಯಲ್ಲಿದ್ದೇನೆ. ಯುಗಾಂತದವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಸಂಕಷ್ಟದಲ್ಲಿಯೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ. ನಿಮಗೋಸ್ಕರ ನಾನು ಯುದ್ಧ ಮಾಡ್ತೇನೆ. ನಾನು ನಿಮಗೆ ಜಯವನ್ನ ಕೊಡ್ತೇನೆ. ಮಾಡಬೇಕಾಗಿರೋದಷ್ಟೇ, ನನ್ನ ಮೇಲೆ ನಂಬಿಕೆ ಇಡು, ದೇವರನ್ನ ನಂಬಿ, ನನ್ನನ್ನ ನಂಬಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಗ್ದಾನಗಳನ್ನು ಹೊಂದಬೇಕಾದ್ರೆ ದೇವರ ಚಿತ್ತವನ್ನು ನೆರವೇರಿಸಬೇಕಾಗ್ತದೆ. ದೇವರ ಚಿತ್ತವನ್ನು ನೆರವೇರಿಸಬೇಕಾದ್ರೆ ದೇವರ ಮಾತಿಗೆ ವಿಧೇಯರಾಗಬೇಕಾಗ್ತದೆ. ದೇವರ ಮಾತಿಗೆ ವಿಧೇಯರಾಗಬೇಕಾದ್ರೆ ದೇವರ ಸೇವೆಯಲ್ಲಿರುವಂತಹ ಪ್ರಯಾಸಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗ್ತದೆ. ಕಷ್ಟಗಳಾಗಲಿ, ನಷ್ಟವಾಗಲಿ, ಚಿಂತೆ ಆಗಲಿ, ದುಃಖ ಆಗಲಿ, ನೋವಾಗಲಿ, ಮರಣವಾಗಲಿ, ಕ್ರಿಸ್ತನ ನಿಮಿತ್ತ ಸಂತೋಷವಾಗಿ ಅದನ್ನು ಅಂಗೀಕಾರ ಮಾಡಿಕೊಳ್ತೇವೆ. ವಾಗ್ದಾತ ಫಲವನ್ನ ಹೊಂದಿದವರು ಅಂತ ತೀರ್ಮಾನಗಳನ್ನ ಮಾಡಿದವರಾಗಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಆ ಪ್ರತಿಫಲವನ್ನ ಹೊಂದುವುದಕ್ಕೆ ಯೋಗ್ಯರಾದರು ಎಂಬುದಾಗಿ 11ನೇ ಅಧ್ಯಾಯದಲ್ಲಿ ಇಬ್ರಿಯರ ಪತ್ರಿಕೆಯನ್ನು ನಾವು ನೋಡ್ತೇವೆ. ಕಣ್ಣಾರೆ ಕಾಣಲಿಲ್ಲ, ಆದರೆ ಅವರು ನಿಜ ಜೀವಿತದಲ್ಲಿ ಅದನ್ನ ಹೊಂದಲು ಅರ್ಹರಾಗಿದ್ದಾರೆ.
ಕ್ರಿಸ್ತನು ಬರುವಾಗ ಅವರು ನಮ್ಮ ಜೊತೆಯಲ್ಲಿ ಆ ವಾಗ್ದಾನದಲ್ಲಿ ಪಾಲು ಹೊಂದುವವರಾಗಿದ್ದಾರೆ. ಯಾಕಂತಂದ್ರೆ ನಾವಿಲ್ಲದೆ ಅವರು ಆ ವಾಗ್ದಾನದಲ್ಲಿ ಪಾಲು ಹೊಂದುವುದು ದೇವರ ಚಿತ್ತವಾಗಿಲ್ಲ ಎಂಬುದಾಗಿ ಪೌಲನು ಬರೀತಾರೆ. ಆದ್ರೆ ನಮಗೆ ಅದನ್ನ ನೇರವಾಗಿ ಹೊಂದುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ಯುಗಾಂತಕ್ಕೆ ಬಂದಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತಿಯ ಜೀವಿತದಲ್ಲಿ ಬಡತನ ಕಟ್ಟಿಟ್ಟ ಬುತ್ತಿ, ಕಷ್ಟ ಸಂಕಟ ನೋವು ದುಃಖಗಳು ಕಟ್ಟಿಟ್ಟ ಬುತ್ತಿ, ಈ ಲೋಕದ ಎಲ್ಲಾ ಸುಖಗಳನ್ನ ತ್ಯಜಿಸಿ ಇತರರಂತೆ ನಾವು ಸಹ ಎಲ್ಲಾ ರೀತಿಯಾದಂತ ಕಷ್ಟ ಸಂಕಟಗಳನ್ನು ಅನುಭವಿಸಿ ಬದುಕುವಂಥದ್ದು, ಆ ಹೋರಾಟದಲ್ಲಿ ಪಾಲು ಹೊಂದುವಂಥದ್ದು ದೇವರ ಚಿತ್ತವಾಗಿ. ಅದಕ್ಕೆ ಕಾರಣ ಎಲ್ಲಾ ಇದ್ದು ಏನು ಇಲ್ಲದಂತೆ ದುಃಖಿಸುತ್ತಿರುವ ಈಗ ಲೋಕದ ಅತ್ಯಧಿಕವಾದ ಶ್ರೀಮಂತರ ಕುಟುಂಬಗಳಂತೆ ನಾವು ಜೀವಿಸದೆ, ಏನೂ ಇಲ್ಲದೆ ಎಲ್ಲವನ್ನೂ ಹೊಂದಿದವರಾಗಿ ಈ ಭೂಮಿ ಮೇಲೆ ಸಂತೋಷದಿಂದ ಬದುಕುವಂತ ಅವಕಾಶವನ್ನ ಮಾಡಿಕೊಟ್ಟಿರುವಂತ ದೇವರ ಮೇಲೆ ನಂಬಿಕೆ ಇಟ್ಟು ಅದನ್ನ ಅನುಭವಿಸುತ್ತಿರುವಾಗ ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನ ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ದೇವರು ನಮಗೋಸ್ಕರ ಆ ಮಹತ್ ಕಾರ್ಯಗಳನ್ನ ಸಾಧಿಸುವವನಾಗಿದ್ದಾನೆ. ಮುಟ್ಟಬೇಕಾದ ಆ ಗುರಿಯನ್ನು ಮುಟ್ಟಿಸುವಂತವನಾಗಿದ್ದಾನೆ. ನಮಗಿಟ್ಟಿರುವಂತಹ ದೇಶ ಶಾಶ್ವತವಾದಂತ ದೇಶ. ಆ ದೇಶಕ್ಕಾಗಿ ನಾವು ಕರೆಯಲ್ಪಟ್ಟವರು. ಆ ದೇಶವನ್ನ ಹಾರೈಸುತ್ತಾ ಅದಕ್ಕಾಗಿ ಜೀವಿಸಲು ದೇವರ ಎಲ್ಲಾ ಚಿತ್ತಕ್ಕೆ ವಿಧೇಯರಾಗಿ ಈ ಭೂಮಿ ಮೇಲೆ ಎಲ್ಲಾ ಪ್ರಯಾಸಗಳಲ್ಲಿ ಪಾಲು ಹೊಂದಿ ನಂಬಿಕೆಯಲ್ಲಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಮುಟ್ಟಬೇಕಾದಂತ ಗುರಿಯನ್ನ ನಾವು ಮುಟ್ಟಬೇಕಾಗಿ. ಅದಕ್ಕಾಗಿ ತಾನೇ ಈ ಕೊನೆ ಕಾಲದಲ್ಲಿ ಕ್ರೈಸ್ತರಾದಂತ ನಾವು ಇಂತಹ ಸಂಕಷ್ಟಗಳಲ್ಲಿ ಸಿಕ್ಕಿ ಸೋತು ಹೋಗುತ್ತಿರುವ ಎಷ್ಟೋ ಕ್ರೈಸ್ತ ಕುಟುಂಬಗಳಿಗಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿ. ಯಾಕಂದ್ರೆ ಇದು ಎಚ್ಚರವಾಗಿರಬೇಕಾದಂತ ಕಾಲ, ಶ್ರೇಷ್ಠವಾದಂತ ಹೋರಾಟವನ್ನ ಮಾಡಬೇಕಾದಂತ ಕಾಲ, ನಂಬಿಕೆಯ ವಾಗ್ದಾನಗಳನ್ನು ಪಡೆದುಕೊಳ್ಳಲಿಕ್ಕೆ ಸನಿಹವಾಗಿರುವಂತ ಕಾಲ. ಈ ಸಮಯದಲ್ಲಿ ನಾವು ಸೋತು ಹೋದರೆ ನಾವು ಸೋತು ಹೋಗುವುದು ಮಾತ್ರವಲ್ಲದೆ ನಮ್ಮ ಹಿಂದೆ ಇರುವಂತಹ ಎಷ್ಟೋ ಜನರು ಸೋಲುವುದಕ್ಕೆ ನಾವು ಕಾರಣರಾಗ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಜಯದಲ್ಲಿ ನಾವು ಪಾಲು ಹೊಂದಬೇಕಾದ್ರೆ ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟವರಾಗಿ ಮಾಡಬೇಕಾದ ಶ್ರೇಷ್ಠ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡಬೇಕಾಗಿದೆ. ಕರ್ತನು ನಮ್ಮೊಂದಿಗಿದ್ದಾನೆ. ಈ ಭೂಮಿ ಮೇಲೆ ಯಾವುದೇ ರೀತಿಯಾದಂತಹ ಸಂಕಟಗಳು ಬಂದರೂ ಅವುಗಳು ನಮ್ಮನ್ನ ಮುಟ್ಟುವುದಿಲ್ಲ ಎಂಬುದಾಗಿ ಪೌಲನು ಬರೆಯುವಂತಾಗಿದ್ದಾನೆ. ದೇವರ ವಾಕ್ಯಗಳಲ್ಲಿ ನಾವು ನೋಡುವಾಗ ಈ ರೀತಿ ಪೌಲನು ನಮ್ಮನ್ನು ಎಚ್ಚರಿಸ್ತಾನೆ. ಕೊರಿಂಥದವರ ಪತ್ರಿಕೆ 10ನೇ ಅಧ್ಯಾಯ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನನ್ನವನಾಗಿರುವಂತ ನೀತಿವಂತನು ನಂಬಿಕೆಯಿಂದಲೇ ಬದುಕುವ. ದೇವರು ಈ ವಾಗ್ದಾನಗಳನ್ನ ನಮಗೆ ಮಾಡಿದ್ದಾರೆ. ಆ ವಾಗ್ದಾನಗಳನ್ನ ನಂಬಿ ಈ ಲೋಕದಲ್ಲಿ ನಾವು ನಿರೀಕ್ಷಿಸುತ್ತಿರುವಂತ ದೇವರ ವಾಗ್ದಾನದ ಪರಿಶುದ್ಧವಾದಂತ ಪರಲೋಕವನ್ನ ನಾವು ಪಡೆದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ದೇವರ ನಂಬಿಕೆಯಲ್ಲಿ ಮೋಸೆ, ಅಬ್ರಹಾಮ, ಇಸಾಕ, ಯಾಕೋಬರು ಆ ನಿರೀಕ್ಷೆಯ ಫಲವನ್ನು ಹೊಂದಲು ಮಾಡಿದಂತ ಶ್ರೇಷ್ಠವಾದ ಹೋರಾಟವನ್ನ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಮಾಡಬೇಕಾಗಿದೆ. ಅದಕ್ಕಾಗಿ ದೇವರ ಆತ್ಮನ ಬಲ ಬೇಕಾಗಿದೆ. ಆತ್ಮನ ಬಲಕ್ಕಾಗಿ ಇವತ್ತು ನಾವು ಎಚ್ಚರವಾಗಿ ಪ್ರಾರ್ಥಿಸಬೇಕಾಗಿದೆ. ನಮಗೆ ಮಾತ್ರವಲ್ಲ, ಯೇಸು ಕ್ರಿಸ್ತನನ್ನು ನಂಬಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಯ ಹೋರಾಟದಲ್ಲಿ ದೇವರು ಜಯವನ್ನು ತರುವುದಕ್ಕೋಸ್ಕರ ಕೆಲವರಾದಂತ ನಾವು ಪ್ರತಿನಿತ್ಯವೂ ಬೆಳಗಿನ ಜಾವದಲ್ಲಿ ಅವರಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ಇಲ್ಲವಾದರೆ ಆ ಒಂದು ಅರಣ್ಯದಲ್ಲಿ ಲಕ್ಷ ಗಟ್ಟಲೆ ಜನರು ನಾಶವಾದ ಹಾಗೆ ಈ ಮುಂದಿನ ದಿನಮಾನಗಳಲ್ಲಿ ಈ ಲೋಕದಲ್ಲಿ ಬರುವಂತಹ ಅಪಾಯ, ಆಪತ್ತು, ವಿಪತ್ತು, ಶೋಧನೆಗಳಲ್ಲಿ ಸಿಕ್ಕಿ ನಾಶವಾಗುವಂತಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದೊಂದು ಆತ್ಮದ ರಕ್ಷಣೆಗಾಗಿ ಮಾಡಬೇಕಾದ ಹೋರಾಟವನ್ನ ಕ್ರೈಸ್ತಿಯ ಜಗತ್ತು ಇವತ್ತು ಮಾಡಬೇಕಾಗಿದೆ. ಆ ಕ್ರೈಸ್ತಿಯ ಹೋರಾಟದಲ್ಲಿ ಅಂತ ವಿಪತ್ತಿನಿಂದ ಪಾರು ಮಾಡುವಂತ ಅವಕಾಶವನ್ನ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ದೇವರ ಮಕ್ಕಳ ಕೈಯಲ್ಲಿ ಇಟ್ಟಿದ್ದಾನೆ. ಇವತ್ತು ನಾನು ಮತ್ತು ನೀವು ನಾಶವಾಗಿ ಹೋಗುತ್ತಿರುವಂತಹ ಕ್ರೈಸ್ತಿಯ ಜಗತ್ತನ್ನ ಉಳಿಸ್ಕೊಳ್ಳಬೇಕಾಗಿದೆ. ಯಾಕಂತಂದ್ರೆ ಹೊಂದಬೇಕಾದಂತಹ ವಾಗ್ದಾನಕ್ಕೆ ಫಲವನ್ನ ಹೊಂದಲು ಅವರು ಸಿದ್ಧಪಡಿಸಬೇಕಾಗಿದೆ. ಆ ಭಾರವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಪ್ರಯಾಸ ಪಡೋಣ.
ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಇಂಥ ಒಂದು ಶ್ರೇಷ್ಠ ಹೋರಾಟದಲ್ಲಿ ಪಾಲು ಹೊಂದುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಈ ಪ್ರಯಾಸದಲ್ಲಿ ನಾವು ಪಾಲು ಹೊಂದಿದವರು ಮಾತ್ರವಾಗಿರದೆ ಪಾಲು ಹೊಂದಿರುವವರಿಗಾಗಿ ನಾವು ಎಚ್ಚರವಾಗಿದ್ದು ವಿಜ್ಞಾಪನೆಯನ್ನ ಮಾಡಬೇಕಾಗಿದೆ. ಈ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಅಂತ ಒಂದು ಪ್ರಾರ್ಥನಾ ಜೀವಿತವನ್ನ ನಮಗೆ ಕೊಡಲಿ, ಅಂತ ಶ್ರೇಷ್ಠವಾದಂತ ನಂಬಿಕೆ ಹೋರಾಟವನ್ನ ನಾವು ಮಾಡಿ ಸಂಪೂರ್ಣಗೊಳಿಸಿ ದೇವರು ನಮಗೋಸ್ಕರ ಯುದ್ಧವನ್ನ ಮಾಡಿ ನಮ್ಮ ಜೀವಿತದಲ್ಲಿ ಜಯವನ್ನು ತಂದುಕೊಡುವುದಕ್ಕೆ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರ ಆತ್ಮನು ನಮ್ಮನ್ನ ದೇವರ ಚಿತ್ತಕ್ಕೆ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಇವತ್ತಿನ ಪ್ರಾರ್ಥನೆ ದೇವರ ಮಕ್ಕಳ ಜೀವಿತದಲ್ಲಿ ಇರುವಂತಹ ಬಡತನದ ನಿರ್ಮೂಲನೆಗಾಗಿ, ಪ್ರಪಂಚದಲ್ಲಿ ಇರುವಂತಹ ಬಡತನದ ನಿರ್ಮೂಲನೆಗಾಗಿ, ವಿಶೇಷವಾಗಿ ದೇವರ ಮಕ್ಕಳ ಬಡತನದ ನಿರ್ಮೂಲನೆಗಾಗಿ ಪ್ರಾರ್ಥನೆ ಮಾಡೋಣ. ಅಂಗವಿಕಲರಿಗಾಗಿ, ಅನಾಥ ಮಕ್ಕಳಿಗಾಗಿ, ಅನಾಥ ತಂದೆ ತಾಯಿಗಳು ಮತ್ತು ವೃದ್ಧರಿಗಾಗಿ ಪ್ರಾರ್ಥನೆ ಮಾಡೋಣ. ಅನೇಕ ಅನಾಥಾಶ್ರಮಗಳು ಈ ಭೂಮಿ ಮೇಲೆ ಇವೆ. ಅನಾಥಾಶ್ರಮಗಳನ್ನ ದೇವರು ತನ್ನ ಕೈಗೆ ತೆಗೆದುಕೊಂಡು ಅವುಗಳನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಅನೇಕರು ವಾಸಿಯಾಗದಂತ ಕಾಯಿಲೆಗೆ ಸಿಕ್ಕಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಸಾವು ನಿಶ್ಚಯ, ಆದರೆ ಭಯದಲ್ಲಿ ಜೀವಿಸುತ್ತಿದ್ದಾರೆ. ದೇವರ ಚಿತ್ತವಾದರೆ ಅಂಥವರ ಬದುಕಿನಲ್ಲಿ ದೇವರು ಆಶಾಕಿರಣವನ್ನು ಹುಟ್ಟಿಸಿ ಅವರಿಗೆ ಆರೋಗ್ಯವನ್ನ ದಯಪಾಲಿಸಿ ದೇವರು ಮಾಡಿರುವಂತಹ ವಾಗ್ದಾನಗಳನ್ನ ಅವ್ರು ಹೊಂದಲಿಕ್ಕಾಗುವಂತೆ ದೇವರು ಅವರಿಗೆ ಬಿಡುಗಡೆ ಕೊಡಲಿ ಅಂತಾಗಿ ಪ್ರಾರ್ಥನೆ. ಮುರಿದು ಬಿದ್ದಿರುವ ಸಂಬಂಧಗಳಿಗಾಗಿ ಪ್ರಾರ್ಥನೆ ಮಾಡಿ. ಕುಟುಂಬದ ಸಂಬಂಧವನ್ನು ಕಳೆದುಕೊಳ್ಳುತ್ತಿರುವ ಯೌವನಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರ ರಾಜ್ಯಕ್ಕಾಗಿ ಪ್ರಾರ್ಥನೆ. ಈ ವಿಷಯಗಳನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ಪ್ರಾರ್ಥಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಲೋಕೇಶ್ ಅಂಕಲ್ ಅವರು, ಇವಲಿ ನಮ್ಮವರು ಇದ್ದಾರೆ. ಈ ಸಮಯದಲ್ಲಿ ಇವಲಿ ನಮ್ಮವರು ಈ ಕೆಲವೊಂದು ವಿಷಯಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಬೋದು. ಇವಲಿ ನಮ್ಮವರು ಇದ್ದೀರಾ? ಓಕೆ, ಇಲ್ಲವಾದ್ರೆ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರು ಪ್ರಾರ್ಥಿಸಬೇಕೆಂಬುದಾಗಿತ್ತು. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಈ ವಿಷಯಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಇನ್ನು ಏನಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ. ನಮ್ಮಲ್ಲಿ ಇನ್ನು ಬೇರೆ ರೀತಿಯಾದಂತಹ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ. Good morning, Pastor. Good morning. Good morning. Good morning. Yeah, Pastor. Especially pray for Pooja and because ನಾಳೆ Friday ಕೇಸ್ ಇದೆ, ಕೌನ್ಸಿಲಿಂಗ್ ಇದೆ, ಕೋರ್ಟ್ ಕೇಸ್. ಪ್ಲೀಸ್ ಸ್ವಲ್ಪ ಅವ್ರಿಗೋಸ್ಕರ ಸೀರಿಯಸ್ ಆಗಿ ಪ್ರೇಯರ್ ಮಾಡ್ರಿ. ಅಂಡ್ ಪ್ರೇ ಫಾರ್ ದಿ ಜೂಮ್ ಪ್ರೇಯರ್ ಫ್ಯಾಮಿಲೀಸ್. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವೊಬ್ರು ಅಂದ್ರೆ ನಮ್ಮ ಸಿಸ್ಟರ್ಸ್, ನಮ್ಮ ಕಸಿನ್ ಸಿಸ್ಟರ್ ಒಬ್ಳು ಸೋನಿ ಅಂತ, ಅವರು ಮಕ್ಕಳು ಸ್ವಲ್ಪ ಪ್ರೇ ಫಾರ್ ದಮ್, ಫಾರ್ ಅವರ್ ಫ್ಯಾಮಿಲಿ. ಸೋನಿ ಅಂಡ್ ಅವರ್ ಫ್ಯಾಮಿಲಿ. ಸೋನಿಯಾ ಅಂತ, ಸೋನಿ ಅವ್ರ ಮಕ್ಕಳು ಇಬ್ರು ಪಿಂಕಿ ಮತ್ತೆ ಅವ್ರ ಮಗ ಶ್ರೇಯಸ್ ಅಂತ. ದೇ ಆರ್ ವರ್ಕಿಂಗ್ ಸಿಂಗಲ್ ಫ್ಯಾಮಿಲಿ ಅವ್ರದ್ದು. ಅಂದ್ರೆ
So our ಫ್ಯಾಮಿಲಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ, ಫಾರ್ ಮೈ ರಿಲೇಟಿವ್ಸ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ಲೀಸ್. ಕೃಪೆಯಲ್ಲಿಯೂ ಪ್ರೀತಿಯಲ್ಲಿಯೂ ಐಶ್ವರ್ಯವುಳ್ಳಂತ ಮಹಾಸ್ವಾಮಿ, ಈ ದಿನದ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ಒಂದು ಸಣ್ಣ ಮಂದಿಯಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶವನ್ನ ನಿನ್ನ ಮಕ್ಕಳಾದ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ವಾಗ್ದಾನ ಮಾಡಲ್ಪಟ್ಟಿರುವಂತ ಪ್ರತಿಫಲದ ಮೇಲೆ ಕಣ್ಣಿಟ್ಟವರಾಗಿ ಆ ವಾಗ್ದಾನದ ಫಲಕ್ಕಾಗಿ ಸ್ವಾಮಿ ಹಾತುರಿಯುತ್ತಾ ಪ್ರತಿ ಬೆಳಗ್ಗೆ ಮುಂಜಾನೆ ಹಸುರಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬರುವಂತೆ ಈ ಕೃಪೆಯನ್ನ ನಮ್ಮೆಲ್ಲರ ಜೀವಿತದಲ್ಲಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, 12 ಮಂದಿ ಶಿಷ್ಯರ ಮುಖಾಂತರವಾಗಿ ಈ ಲೋಕವನ್ನೇ ಬದಲಾಯಿಸುವಂತ ಕಾರ್ಯವನ್ನ ನೀನು ಮಾಡಿ. ಚಿಕ್ಕ ಹಿಂಡೆ ಹೆದರೇ ಬೇಡ ಎಂಬುದಾಗಿ ನಿನ್ನ ಸೇವೆಯು ಸಣ್ಣ ಮಂದಿಯಿಂದ ಪ್ರಾರಂಭವಾಗಿ ಈ ಲೋಕದ ಜನ ಸಮೂಹಗಳ ಮಧ್ಯದಲ್ಲಿ ಸ್ವಾಮಿ ಕರ್ತನೆ, ಯಾರು ಎಣಿಸಲಾಗದಂತ ಮಹಾ ಸಮೂಹವನ್ನ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸುವಂತ ದೇವರು ನೀನಾಗಿ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮುಖಾಂತರವಾಗಿ ನಿನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವಂತ ಪ್ರತಿಯೊಂದು ಆತ್ಮವನ್ನ ನಾವು ಕಟ್ಟುವವರಾಗಿದ್ದೇವೆ ಸ್ವಾಮಿ, ಬಲಪಡಿಸುವವರಾಗಿದ್ದೇವೆ, ಸಿದ್ಧಪಡಿಸುವವರಾಗಿದ್ದೇವೆ. ಅವರ ಜೀವಿತಕ್ಕೆ ನಿರೀಕ್ಷೆಯನ್ನು ಭರವಸೆಯನ್ನು ಹುಟ್ಟಿಸಿ ಹೊಂದಬೇಕಾದ ಪ್ರತಿಫಲಕ್ಕೆ ಸ್ವಾಮಿ ಅವರು ಸಿದ್ಧರಾಗುವಂತೆ ನಿನ್ನ ಆತ್ಮನ ಮುಖಾಂತರವಾಗಿ ನಾವು ನಡೆಸಲ್ಪಡುವವರಾಗಿದ್ದೇವೆ. ಈ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮನ್ನ ಆಶೀರ್ವದಿಸು, ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿ ವಾಗ್ದಾನದ ಫಲಕ್ಕಾಗಿ ಹಾತೊರೆದು ಈ ಸೇವೆಯ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸಲು ಮನಸ್ಸು ಮಾಡುವಂತ ಎಲ್ಲಾ ಕುಟುಂಬಗಳನ್ನ ಆಶೀರ್ವದಿಸು ಸ್ವಾಮಿ. ಆ ವಾಗ್ದಾನದ ಫಲಕ್ಕಾಗಿ ನಮ್ಮನ್ನು ದಿನನಿತ್ಯವೂ ಕೈ ಹಿಡಿದು ನಡೆಸು ಕರ್ತದೆ. ನಮ್ಮ ಜೀವಿತವನ್ನ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸತಕ್ಕಂಥ ತಲೆಬಾಗಿ ಬಂದಿರತಕ್ಕಂತ ಹಿರಿಯರುಗಳನ್ನ ಆಶೀರ್ವದಿಸು. ಹಿರಿಯರಂತ ಪ್ರೇಮಾತ್ಕೊಳ್ಕರ್ ಅವರನ್ನು ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಅವರ ಮಕ್ಕಳ ಜೀವಿತದಲ್ಲಿ ನೀನು ಭರವಸೆ ಬೆಳಕಾಗಿದ್ದುಕೊಂಡು ನಿನ್ನ ವಾಗ್ದಾನಗಳು ನೆರವೇರುವಂತೆ ಕಾರ್ಯ ಮಾಡು. ನಂಬಿಕೆಯ ಮಾಡಬೇಕಾದ ಶ್ರೇಷ್ಠವಾದ ಹೋರಾಟವನ್ನು ಮಾಡಿ ನಿನ್ನ ಆತ್ಮನ ಮುಖಾಂತರವಾಗಿ ಸಿಗಬೇಕಾದಂತ ಜೀವನ ಅವರು ಪಡೆದುಕೊಳ್ಳುವಂತೆ ಸಹಾಯ ಮಾಡು. ಅವ್ರ ಮಕ್ಕಳು ಸ್ವಾಮಿ ವಿನಯ್, ಅವರ ಕುಟುಂಬ ಸ್ವಾಮಿ ಪೂಜಾ ಅವರು ಸ್ವಾಮಿ ಕರ್ತನೆ ಕಷ್ಟದಲ್ಲಿರುವಾಗ ಸೈತಾನನು ಅವರ ಕುಟುಂಬದಲ್ಲಿ ಪ್ರವೇಶಿಸಿ ಹಿಂಸಿಸುತ್ತಿರುವಾಗ ನಾಳೆ ಶುಕ್ರವಾರ ಸ್ವಾಮಿ ಅವರ ಜೀವಿತದಲ್ಲಿ ಒಂದು ಹೊಸದಾದ ಮೈಲಿಗಲ್ಲನ್ನು ದಾಟಬೇಕಾಗಿದೆ. ನಿನ್ನ ಕೃಪೆ ಅವರ ಮೇಲಿರಲಿ ಸ್ವಾಮಿ. ಪವಿತ್ರಾತ್ಮ ದೇವರು ಎಲ್ಲಿ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ತೆಗೆದು ಹಾಕಲು, ಯಾವ ವಿಷಯದಲ್ಲಿ ತಮ್ಮನ್ನ ತಾವು ಒಬ್ಬರಿಗೊಬ್ಬರು ಒಪ್ಪಿಸಿಕೊಡಲು ಬೇಕಾಗಿದೆಯೋ ಆ ವಿಷಯದಲ್ಲಿ ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ನಡೆದುಕೊಳ್ಳಲು, ಯಾವ ವಿಷಯದಲ್ಲಿ ಒಬ್ಬರನ್ನೊಬ್ರು ಕ್ಷಮಿಸಬೇಕು ಆ ವಿಷಯದಲ್ಲಿ ಕ್ಷಮೆಯುಳ್ಳವರಾಗಲು, ಮತ್ತೆ ನಿನ್ನ ಪ್ರೀತಿಯ ನ್ಯೂನತೆಯನ್ನು ಅನುಭವಿಸಲು ತಮ್ಮನ್ನ ತಗ್ಗಿಸಿಕೊಂಡು ನಿನ್ನ ಚಿತ್ತಕ್ಕೆ ಅವರು ಒಪ್ಪಿಸಿಕೊಡಲು ನೀನು ಕಟ್ಟಲು ಇಚ್ಛಿಸಿರುವ ಕ್ರೈಸ್ತಿಯ ಕುಟುಂಬವನ್ನ ಅವರು ಕಟ್ಟಿಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು. ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಸ್ವಾಮಿ. ನಿನ್ನ ವಾಗ್ದಾನಗಳನ್ನ ನೆರವೇರಿಸುವಂತ ದೇವರು ಕರ್ತನೆ. ನಿನ್ನ ಕೃಪೆ ಅವರ ಮೇಲಿರಲಿ. ಆ ಮಕ್ಕಳನ್ನ ಕಾಪಾಡು, ಕೇಡಿನಿಂದ ತಪ್ಪಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಸ್ವಾಮಿ ಆ ಸಹೋದರಿಯನ್ನು ಅವ್ರು ಕೊಟ್ಟಂತ ಮಕ್ಕಳನ್ನ ಆಶ್ರಯಿಸು. ಅವ್ರ ಕುಟುಂಬದ ನಾಯಕರು ನೀನಾಗಿರು. ಅವ್ರಿಗೆ ಬೇಕಾದ ಬಲ ಕೊಡು, ವಿಶ್ವಾಸ ಕೊಡು, ನಂಬಿಕೆ ಕೊಡು ಸ್ವಾಮಿ. ಆತ್ಮಿಕವಾಗಿ ಅವ್ರನ್ನ ಬೆಳೆಸು, ಅಭಿವೃದ್ಧಿ ಪಡಿಸು. ಪವಿತ್ರಾತ್ಮನ ಬಲದಿಂದ ತುಂಬಿಸು. ಪರಲೋಕದ ಕಾರ್ಯಗಳನ್ನ ನಡೆಸು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುವ ಸ್ವಾಮಿ. ಕರ್ತನೆ ವಿಶೇಷವಾಗಿ ಸ್ವಾಮಿ ಹಿರಿಯಂತ ಇಲ್ಲಿನ ಮಾರ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಹಿರಿಯಂತ ಲೋಕ ಸಂಕಲವನ್ನು ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು ಮಾಡುವಂತ ಸೇವೆ ಆಶ್ರಯಿಸು. ಅವ್ರ ಮೊಮ್ಮಗನಾದಂತ ಸೌರವನ್ನು ಆಶ್ರಯಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು, ಸುರಕ್ಷಿತ ಕೊಡಿಸು, ಕ್ಷೇಮಗಳನ್ನ ಕೊಡಿಸು ಸ್ವಾಮಿ. ಕರ್ತನೆ ಹಿರಿಯಂತ ವಿಜಯ್ ಕುಮಾರ್ ಅವ್ರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಆಶ್ರಯಿಸಿ ಅಭಿವೃದ್ಧಿ ಪಡಿಸು. ನಿನ್ನ ಘನವುಳ್ಳ ಸೇವೆ ಕೊಡಿಸು ಸ್ವಾಮಿ. ಸಹೋದರ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಎಲ್ಲಾ ಸಂಕಷ್ಟಗಳ ಮಧ್ಯದಲ್ಲಿ ನೀನು ಕೈ ಹಿಡಿದು ನಡೆಸಿದ್ದಕ್ಕಾಗಿ ಸ್ತೋತ್ರ. ಹೊಂದಬೇಕಾದಂತ ವಾಗ್ದಾನಕ್ಕಾಗಿ ಪ್ರಯಾಸ ಪಡುತ್ತಿರುವಾಗ ಈ ಶ್ರೇಷ್ಠವಾದ ಹೋರಾಟದಲ್ಲಿ ಸ್ಥಿರವಾದ ನಂಬಿಕೆಯನ್ನ ಹೊಂದಿದವರಾಗಿ ಜಯಶಾಲಿಗಳಾಗುವಂತೆ ಸ್ವಾಮಿ ಅವ್ರನ್ನ ಕೈ ಹಿಡಿದು ನಡೆಸು. ತಕ್ಕ ಕಾಲದಲ್ಲಿ ಅವರಿಗೆ ಬೇಕಾದ ಸಹಾಯವನ್ನ ಮಾಡು.
ಮುಟ್ಟಬೇಕಾದ ಗುರಿ ಮುಟ್ಟಿ ನಿನ್ನ ಆಶೀರ್ವಾದದಲ್ಲಿ ಪಾಲು ಹೊಂದಲಿಕ್ಕಾಗುವಂತೆ ಕೃಪೆ ತೋರು. ನಿನ್ನ ಮೇಲೆ ನಂಬಿಗಸ್ತರಾಗಿ, ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ಸ್ವಾಮಿ, ನಿನ್ನ ನಾಮಕ್ಕೆ ಘನ ಮಾನ ಮಹಿಮೆಗಳನ್ನ ತರಲು ಸಾಕ್ಷಿಯ ಮಕ್ಕಳಾಗಿ ಅಭಿವೃದ್ಧಿ ಹೊಂದಲು ಕಾರ್ಯ ಮಾಡು ಸ್ವಾಮಿ. ಎಲ್ಲಾ ಕೊರತೆಗಳನ್ನ ನೀಗಿಸು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರಿಗೂ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಮಾಡುವಂತ ಸೇವೆನ ಆಶ್ರಯಿಸು, ಅವ್ರ ಪ್ರಾರ್ಥನೆ ಲಾಲಿಸು. ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನು ಕೊಡು. ಅವರ ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲದಂತೆ ನೋಡು ಸ್ವಾಮಿ. ಮಕ್ಕಳ ಭವಿಷ್ಯವನ್ನು ರೂಪಿಸು ಸ್ವಾಮಿ. ಅವರೆಲ್ಲರ ಅವಶ್ಯಕತೆಗಳನ್ನ ಪೂರೈಸು ಸ್ವಾಮಿ. ಸಹೋದರಿ ಆನೆಯವರಿಗೂ ಪ್ರಾರ್ಥನೆ, ಅವ್ರ ತಾಯಿ ಯಜಮಾನಿಗೂ ಪ್ರಾರ್ಥನೆ ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತಿಳಿಸು, ಕರ್ತವ್ಯ ನೀಗಿಸು, ಕೆಂಡ ತಪ್ಪಿಸು, ಭಯಭಕ್ತಿ ನಡೆಸೋರಿರುವಂತಹ ಸ್ಥಳದಲ್ಲಿ ಸಕಲ ಸಮೃದ್ಧಿಯನ್ನು, ನೆಮ್ಮದಿಯನ್ನು, ಪ್ರೀತಿಯನ್ನು, ಸಂತೋಷವನ್ನು, ಅನುನ್ನತಿಯನ್ನು ಕೊಟ್ಟು ನಿನ್ನ ಸೇವೆ ಆಶೀರ್ವಾದವನ್ನು ಹೊಂದಿದವರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ನಮಸ್ಕರಿಸುತ್ತೇನೆ ಸ್ವಾಮಿ. ಭಾಗವಹಿಸಬೇಕಾಗಿರುವಂತಹ ಮಕ್ಕಳನ್ನು ನಿನ್ನ ಎಚ್ಚರಪಡಿಸಿ ನಿನ್ನ ಸನ್ನಿಧಾನಕ್ಕೆ ತರಬೇಕೆಂದಾಗಿ ಬಿಡುತ್ತೇನೆ ಸ್ವಾಮಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ನಂಬಿಕೆಯ ವಾಗ್ದಾನದ ಫಲವನ್ನು ಹೊಂದಬೇಕಾಗಿರುವಂತಹ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಸ್ವಾಮಿ ಆ ಫಲವನ್ನ ಹೊಂದಲಿಕ್ಕಾಗುವಂತೆ ಇಸ್ರೇಲರ ಹಾಗೆ ಕಳೆದುಕೊಳ್ಳದಾಗಿ ಸ್ವಾಮಿ, ಮುಟ್ಟಬೇಕಾದ ಗುರಿ ಮುಟ್ಟಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ಎಷ್ಟೋ ಮಕ್ಕಳು ಕರ್ತನೆ ಬಡತನದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ, ಭರವಸೆ ನಿರೀಕ್ಷೆಗಳನ್ನ ಕಳೆದುಕೊಳ್ಳುವಂತಹ ಹಂತದಲ್ಲಿದ್ದಾರೆ. ಅವರಿಗೆ ನಿನ್ನ ಆಧಾರವಾಗು, ಬಲವಾಗು, ಶಕ್ತಿಯಾಗು. ಅವರ ನಂಬಿಕೆಯು ಚಿಗುರೊಡೆಯುವಂತೆ ಕಾರ್ಯ ಮಾಡು. ಅವರು ಬಲವುಳ್ಳ ಆತ್ಮನಿಂದ ಬಲ ಹೊಂದಿದವರಾಗಿ ಉನ್ನತವಾದ ಫಲಕ್ಕಾಗಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ತಮ್ಮ ಪ್ರಯಾಸವನ್ನ ಸ್ವಾಮಿ ಪಟ್ಟು ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು. ಅವರ ಕೊರತೆಗಳ ನೀಗಿಸು ಸ್ವಾಮಿ. ಅಂಗವಿಕಲರಿಗಾಗಿ ಪ್ರಾರ್ಥನೆ ಸ್ವಾಮಿ. ಅವರು ಇನ್ನೊಬ್ಬರ ಮೇಲೆ ಆಶ್ರಯವನ್ನು ಹೊಂದಿದವರಾಗಿ ಬದುಕಬೇಕಾಗಿರುವುದರಿಂದ ಅವರಿಗೆ ಬೇಕಾದಂತೆ ಎಲ್ಲಾ ಸುರಕ್ಷತೆಯನ್ನ, ಸುಕ್ಷೇಮವನ್ನ, ಆಶೀರ್ವಾದಗಳನ್ನ ಅನುಗ್ರಹಿಸು ಸ್ವಾಮಿ. ಅವರು ಕಳೆದುಕೊಂಡಂತೆ ಎಲ್ಲಾ ಸುಖವನ್ನ ಸ್ವಾಮಿ ಅವರ ಜೀವಿತದಲ್ಲಿ ನೀನು ಬರಗೊಳಿಸು ಸ್ವಾಮಿ. ಅದಕ್ಕಾಗಿ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ಅನಾಥ ಮಕ್ಕಳಿಗಾಗಿ, ಉಳಿದ ತಂದೆ ತಾಯಿಗಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಆ ಮಕ್ಕಳನ್ನು ಪರಾಮರಿಸು. ಅವರು ಸಹ ಇತರರ ಮೇಲೆ ಅವಲಂಬನೆಯಾಗಿ ಬದುಕಬೇಕಾಗಿದೆ. ಆ ಬದುಕಿಗೆ ನೀನು ಆಶ್ರಯ ಆಗು. ಅವ್ರು ಮುಟ್ಟಬೇಕಾದ ಗುರಿ ಮುಟ್ಟಿಸು. ಕೊನೆ ಗಳಿಗೆಯಲ್ಲಿ ಸ್ವಾಮಿ ಅವ್ರ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿಯ ಜೀವಿತದ ಕ್ಷಣಗಳನ್ನ ಅನುಭವಿಸುವಂತೆ ಕಾರ್ಯ ಮಾಡು. ನೀನು ಅವರ ದೇವರೆಂಬುದನ್ನ ನಿರೀಕ್ಷಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಅನಾಥಾಶ್ರಮಗಳಿಗೂ ಪ್ರಾರ್ಥನೆ ಸ್ವಾಮಿ. ಅನೇಕ ಮಕ್ಕಳ ಹೃದಯದಲ್ಲಿ ನೀನು ಕಾರ್ಯ ಮಾಡಿ ಇಂಥ ಉನ್ನತವಾದ ಸೇವೆಯನ್ನು ಮಾಡುವಂತೆ ನೀನು ಕೃಪೆ ಕೊಟ್ಟು ಅವರ ಕೈಗಳನ್ನ ಬಲಪಡಿಸಿ. ಎಷ್ಟು ಅನಾಥಾಶ್ರಮಗಳು ಇವೆ ಸ್ವಾಮಿ. ಅವುಗಳಲ್ಲಿ ಅನೇಕ ಸಾವಿರ ಮಕ್ಕಳು ಸ್ವಾಮಿ ಜೀವಿಸುತ್ತಿದ್ದಾರೆ, ಆಶ್ರಯವನ್ನ ಪಡೆದಿದ್ದಾರೆ. ಅವರ ಅವಶ್ಯಕತೆಗಳನ್ನು ಪೂರೈಸು, ಅವರ ಕೊರತೆಗಳನ್ನ ನೀಗಿಸು. ಅಲ್ಲಿರ್ತಕ್ಕಂತ ಆ ಮಕ್ಕಳಿಗೆ ಸುಕ್ಷೇಮ, ಸಮಾಧಾನ, ನೆಮ್ಮದಿ ಹಾಗೂ ಬೇಕಾದಂತೆ ಎಲ್ಲಾ ಅನುಕೂಲಗಳನ್ನ, ಆಶೀರ್ವಾದಗಳನ್ನ, ಹೊತ್ತೊತ್ತಿಗೆ ಬೇಕಾದದ್ದನ್ನ ಸುಲಲಿತವಾಗಿ ಒದಗಿಸಿಕೊಳ್ಳು. ದಾನಿಗಳನ್ನ ದಯಪಾಲಿಸು. ಶ್ರೀಮಂತಿಕೆಯಲ್ಲಿ ಸ್ವಾಮಿ ತುಂಬಿ ತುಳುಕುತ್ತಿರುವಂತ ಜನರು ಇತ್ತ ಕಡೆ ಗಮನ ಹರಿಸಿ ಅಂತವರ ಕೊರತೆಗಳನ್ನ ನೀಗಿಸಿ ಸ್ವಾಮಿ ದಾನ ಧರ್ಮಗಳನ್ನ ಮಾಡಿ ಕರ್ತನೆ ನಿತ್ಯ ರಾಜ್ಯದ ಪ್ರತಿಫಲವನ್ನು ಹೊಂದಿಕೊಳ್ಳಲು ಕೃಪೆಯನ್ನು ಹೊಂದುವರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅನೇಕ ಕುಟುಂಬಗಳು ಇವತ್ತು ಸಂಬಂಧಗಳನ್ನ ಕಳೆದುಕೊಂಡು ಈ ಭೂಮಿ ಮೇಲೆ ನಂಬಿಕೆಯಲ್ಲಿ ಒಡೆದು ಹೋದಂತ ಅಡಿಗೆನಂತೆ ನಷ್ಟವನ್ನ ಅನುಭವಿಸುತ್ತಿದ್ದಾರೆ ಸ್ವಾಮಿ. ಸಂಬಂಧವು ಬಹಳ ಪವಿತ್ರವಾಗಿರಬೇಕಾಗಿದೆ, ಪರಿಶುದ್ಧವಾಗಿರಬೇಕಾಗಿದೆ, ಯಥಾರ್ಥವಾಗಿರಬೇಕಾಗಿದೆ, ಪರಿಶುದ್ಧಾತ್ಮನ ಬಲದಿಂದ ತುಂಬಿರಬೇಕಾಗಿದೆ. ಎಲ್ಲಾ ಸಂಕಷ್ಟಗಳನ್ನ ಜಯಿಸಲು ಬೇಕಾದಂತ ಬಲವಾಗಿದೆ ಸ್ವಾಮಿ. ಆದುದರಿಂದ ಪ್ರತಿಯೊಂದು ಕುಟುಂಬವು ಸ್ವಾಮಿ, ವಿಶೇಷವಾಗಿ ಕ್ರೈಸ್ತ ಕುಟುಂಬಗಳು ಒಡೆಯದ ಹಾಗೆ ಅವ್ರ ಬದುಕಿಗೆ ನೀನು ಆಧಾರವಾಗಿ ಒಡೆದು ಹೋಗಿರುವಂತ ಕುಟುಂಬಗಳನ್ನ ಮತ್ತೆ ಒಂದುಗೂಡಿಸು. ಅನಾಥವಾಗಿರ್ತಕ್ಕಂಥ ಮಕ್ಕಳನ್ನ ತಂದೆ ತಾಯಿಗಳ ಬಳಿಗೆ ಸೇರಿಸು. ಅನೇಕ ತಂದೆ ತಾಯಿಗಳು ಕಳೆದುಕೊಂಡಿರುವಂತ ಮಕ್ಕಳನ್ನ ಅವ್ರ ಕುಟುಂಬಕ್ಕೆ ಹಿಂದಿರುಗಿ ಬರಮಾಡು. ತಂದೆಯಾದ ದೇವರೇ, ನಿನ್ನ ಪ್ರೀತಿಯನ್ನ ಆ ಕುಟುಂಬಗಳು ಅನುಭವಿಸುವಂತೆ ಕಾರ್ಯ ಮಾಡು. ನಿನ್ನ ಭಯಭಕ್ತಿಯನ್ನು ಅನುಭವಿಸುವಂತೆ ಕಾರ್ಯ ಮಾಡು. ನಿನ್ನ ಪರಿಶುದ್ಧವಾದ ಮಾರ್ಗಗಳಲ್ಲಿ ನಡೆದು ನಿನ್ನನ್ನು ಘನಪಡಿಸುವಂತೆ, ಅನೇಕರಿಗೆ ಮಾದರಿಯಾದ ಕುಟುಂಬಗಳಾಗುವಂತೆ ಮಾರ್ಪಡಿಸು, ಬದಲಾಯಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೌವನಸ್ಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕರ್ತನೆ ಯೌವನದ ಮೆಸ್ಸೆಗಳಿಗೆ ಸ್ವಾಮಿ ಅವರು ಬಲಿಯಾಗಿ ಕರ್ತನೆ ಕುಟುಂಬದಲ್ಲಿ ಸಂಬಂಧವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಕಾರ್ಯ ಮಾಡು ಸ್ವಾಮಿ. ಒಬ್ಬರನ್ನೊಬ್ಬರು ತಗ್ಗಿಸಿಕೊಂಡು ನಿಜವಾದಂತಹ ಪ್ರೀತಿಯಲ್ಲಿ ನೆಲೆಗೊಂಡು ಕರ್ತನೆ ಪರಿಶುದ್ಧವಾದ ಬಂಧನಕ್ಕೆ ಒಳಗಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ಸ್ವಾಮಿ ಮತ್ತೆ ಅವರ ಜೀವಿತದಲ್ಲಿ ಸ್ವಾಮಿ ಎಲ್ಲಾ ಸಂಕಷ್ಟದ ಸಂಕೋಲೆಗಳನ್ನ
ಅವರು ಜೊತೆಯಾಗಿ ಎದುರಿಸಿ ಜಯಶಾಲಿಗಳಾಗುವಂತೆ ಯೌವನಸ್ಥ ಮಕ್ಕಳನ್ನ ಬಲಪಡಿಸು, ಬುದ್ಧಿವಂತರನ್ನಾಗಿ ಮಾಡು, ತಿಳುವಳಿಕೆ ಉಳ್ಳವರನ್ನಾಗಿ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧವಾದ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ತೋರು. ಕ್ರೈಸ್ತಿಯ ಕುಟುಂಬಗಳು ಬಲ ಹೊಂದುವಂತೆ ಕಾರ್ಯ ಮಾಡು. ಕ್ರೈಸ್ತಿಯ ಮಕ್ಕಳು ಸ್ವಾಮಿ ಇಂಥ ಅವನತಿಯನ್ನು ಹೊಂದದ ಹಾಗೆ, ಇಂಥ ನಾಶನಕ್ಕೆ ಒಳಗಾಗದ ಹಾಗೆ ನಿನ್ನ ಪರಿಶುದ್ಧವಾದ ಪ್ರೀತಿಯನ್ನ ಈ ಭೂಮಿ ಮೇಲೆ ಸ್ವಾಮಿ ಅವರು ಸಾಕ್ಷಿಯಾಗಿ ಸಾರ್ಲಿಕ್ಕಾಗಬೇಕಾದಂತ ಯೋಗ್ಯತಾ ಜೀವಿತವನ್ನ ಪಡೆದುಕೊಳ್ಳುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ಇಂಥ ಪರಿಸ್ಥಿತಿಯಿಂದ ಸೈತಾನ ಬಂಧನದಿಂದ ಅವನ ಬಿಡುಗಡೆ ಮಾಡು. ಲೋಕದ ವ್ಯಾಮೋಹಗಳಿಂದ ಅವನ ಬಿಡುಗಡೆ ಮಾಡು. ಒಬ್ಬರಿಗೋಸ್ಕರ ಒಬ್ಬರು ಹಿತಕರಿಯಾಗಿ ಬದುಕುವಂತೆ, ಒಬ್ಬರ ಭಾರವನ್ನು ಹೊತ್ತುಕೊಂಡು ಇನ್ನೊಬ್ಬರ ಹಿತಕ್ಕಾಗಿ ಬದುಕುವಂತೆ, ಕ್ರೈಸ್ತಿಯ ಕುಟುಂಬವನ್ನ ಸ್ವಾಮಿ ಕಾಪಾಡಿಕೊಳ್ಳುವಂತೆ, ನಂಬಿಕೆಯನ್ನ ಕಾಪಾಡಿಕೊಳ್ಳುವಂತೆ, ವಿಶ್ವಾಸವನ್ನ ಕಾಪಾಡಿಕೊಳ್ಳುವಂತೆ, ಸತ್ಯಕ್ಕಾಗಿ ನಿಲ್ಲುವಂತೆ, ನೀತಿಗಾಗಿ ಬದುಕುವಂತೆ, ನಿತ್ಯ ರಾಜ್ಯಕ್ಕಾಗಿ ಪ್ರಯಾಸ ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ದೇವರ ರಾಜ್ಯವು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಮುಟ್ಟಬೇಕಾಗಿದೆ. ಸತ್ಯದ ಸುವಾರ್ತೆಯು ಸಾರಲ್ಪಡಬೇಕಾಗಿದೆ. ಪ್ರವಾದನ ನುಡಿಗಳು ಅರ್ಥವಾಗಬೇಕಾಗಿದೆ. ಮೂರು ದೂತರ ವರ್ತಮಾನವು ಸಾರಲ್ಪಡಬೇಕಾಗಿದೆ. ಸಬ್ಬತ್ತಿನದ ಆರಾಧನೆಯ ಮುದ್ರೆ ಒತ್ತಲ್ಪಡಬೇಕಾಗಿದೆ. ಈ ಕೊನೆ ಕಾಲದಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡು. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ಕಾರ್ಯ ಮಾಡು. ಅದಕ್ಕಾಗಿ ನಿನ್ನ ಸಭೆಯನ್ನ ಬಲಪಡಿಸು, ಚೈತನ್ಯಪಡಿಸು. ನಿನ್ನ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಅಸಕ್ತವಾದ ಕಾರ್ಯಗಳನ್ನ ತೆಗೆದುಹಾಕು, ಬಲಹೀನತೆಗಳನ್ನ ತೆಗೆದುಹಾಕು, ಅಸಮರ್ಥತೆಯನ್ನ ತೆಗೆದುಹಾಕು. ಬಲವುಳ್ಳ ಆತನೇ, ಸಕಲ ಸಾಕಾರಗಳನ್ನ ಸಾಧಿಸಿ ಜಯ ಕೊಡುವಂತ ದೇವರೇ ನೀನು. ನಿನ್ನ ಸಭೆಯಲ್ಲಿ ಇರ್ತಕ್ಕಂಥ ನಿನ್ನ ಮಂದಿಯನ್ನ ಕಾಯ್ದು ನಿನ್ನ ಚಿತ್ತಕ್ಕೆ ವಿಧೇಯರಾಗುವಂತ ಆತ್ಮನ ಬಲವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಪ್ರತಿಯೊಬ್ಬರನ್ನ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಉಪಯೋಗಿಸಿ ನಿನ್ನ ನಾಮವನ್ನು ಘನಪಡಿಸಬೇಕೆಂದು ಬೇಡುತ್ತೇನೆ. ನಿನ್ನ ಮಕ್ಕಳಾದ ನಮ್ಮನ್ನ, ವಿಶೇಷವಾಗಿ ನನ್ನ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಿಂದ ಮಾಡುವಂತ ಸೇವೆಯನ್ನು ಕೊಟ್ಟಂತ ಸಭೆಯನ್ನು ನಷ್ಟಪಡಿಸ್ತೇನೆ. ಈ ಕಾರ್ಯಕ್ರಮವನ್ನು ನಷ್ಟಪಡಿಸ್ತೇನೆ. ನಮ್ಮನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಪ್ರತಿದಿನ ಎಚ್ಚರವಾಗಿ ಪ್ರಾರ್ಥಿಸುವಾಗ ವಿಶೇಷವಾದಂತಹ ಬಲವನ್ನು ನಮಗೆ ಕೊಡುವ ರೀತಿಯ ಸೇವೆ ನಮ್ಮನ್ನು ಉಪಯೋಗಿಸ್ಕೋ ಮಹಿಮೆ ಹೊಂದು ಸ್ವಾಮಿ. ನಮ್ಮ ಆಗಿರುವಂತಹ ಪ್ರತಿಯೊಬ್ಬ ಮಾನವನು ಚಿತ್ತಕ್ಕೆ ವಿಧೇಯನಾಗಿ ನಿನ್ನ ರಾಜ್ಯವನ್ನು ಪ್ರವೇಶಿಸುವಂತೆ ಕಾರ್ಯ ಮಾಡು. ಎಲ್ಲಾದಲ್ಲಿ ನಿನಗೆ ಮಹಿಮೆ ಆಗಲಿ. ಈ ದಿನವನ್ನು ಆಶ್ವಾಸುತ್ತಾನೆ. ಘನ ಮಾನ ಸ್ತುತಿ ಸ್ತೋತ್ರಗಳು ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಆಗಿರುವ ನಜರೀತನ ಯೇಸು ಸ್ವಾಮಿಯಲ್ಲಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ದಯಪಾಲಿಸಿಕೊಳ್ಳು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನ ಸೇವೆಯನ್ನ ಹಂಬಲಿಸಿ ನಿನ್ನ ರಾಜ್ಯಕ್ಕಾಗಿ ತವಕ ಪಡುತ್ತಿರುವಂತ ಎಲ್ಲಾ ದೇವ ಮಂದಿಯ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ಹೀಗೆ ನಮ್ಮನ್ನ ದಿನನಿತ್ಯ ಎಚ್ಚರಪಡಿಸಿ ತನ್ನ ಮಹಿಮೆಯ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಆತನ ಮಹಿಮೆ ಹೊಂದುತ್ತಾ ಆತನ ಮಹಿಮೆಯಲ್ಲಿ ದಿನನಿತ್ಯವೂ ನಮಗೆ ಪಾಲನ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Thank you very, very much. Thanks a lot.